ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತು ಕರ್ನಾಟಕ ರಾಜ್ಯೋತ್ಸವ ದಿನ ನವಂಬರ್ 1. ನಿಮ್ಗೆ ಗೊತ್ತಿರ್ತಕ್ಕಂಥದ್ದು ಕರ್ನಾಟಕ ಏಕೀಕರಣವಾದ ದಿನಕ್ಕೆ ಕನ್ನಡ ರಾಜ್ಯೋತ್ಸವ ಅಂತ ಆಚರಿಸ್ತಾರೆ. ಮಿನಿಮಮ್ ಆಗಿ ಒಂದು 65 ವರ್ಷ ಹತ್ತಿರನೇ ಆಗಿರಬೇಕು ಕರ್ನಾಟಕ ಏಕೀಕರಣ ಆಗಿ. ಆದರೂ ಕರ್ನಾಟಕವನ್ನು ಯಾಕೆ ಕರ್ನಾಟಕ ಅಂತ ಹೆಸರಿಟ್ಟು ಅಂತಂದರೆ ಇಲ್ಲಿ ಕನ್ನಡ ಭಾಷೆಯನ್ನು ಮಾತಾಡುವಂಥ ಜನಗಳು ಹೆಚ್ಚಾಗಿರೋದ್ರಿಂದ ಇದಕ್ಕೆ ಕರ್ನಾಟಕ ಅಂತ ಹೆಸರಿಟ್ಟರು. ಇಲ್ಲಿನ ಆಡಳಿತ ಭಾಷೆ ಕೂಡ ಕನ್ನಡ. ಇದು ನಿಮಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮತ್ತು ಎಜುಕೇಷನ್ ಕೂಡ ಕನ್ನಡದಲ್ಲಿ ಇರಬೇಕು ಅನ್ನೋದು ನಿಯಮಗಳು ಕೂಡ ಮಾಡ್ಕೊಂಡಿದ್ದಾರೆ. ಫ್ರೆಂಡ್ಸ್, ನಿಜವಾಗ್ಲೂ ನಾವು ಕರ್ನಾಟಕದಲ್ಲಿ ಕನ್ನಡಿಗರಾಗಿ ಬದುಕ್ತಾ ಇದ್ದೀವ ಅಂತ. ಯಾಕಂತಂದರೆ ಕರ್ನಾಟಕದಲ್ಲೇ ಕನ್ನಡಿಗರು ಅನಾಥರಾಗಿಬಿಟ್ಟಿದ್ದಾರೆ. ಅಂದರೆ SC ಡೆಫಿನೇಷನ್ ನಿಮ್ಗೆ ಗೊತ್ತಿರ್ಬೋದು. ಊರಲ್ಲೇ ಹುಟ್ಟಿ ಊರಿನಿಂದ ಹೊರಗಿರ್ತಕ್ಕಂಥವರಿಗೆ SC ಅಂತ ಕರೀತಾರೆ. ಅಂದರೆ ಪರಿಶಿಷ್ಟ ಜಾತಿಯವರು ಊರಲ್ಲೇ ಹುಟ್ಟಿರ್ತಾರೆ ಮತ್ತು ಊರಿನಿಂದ ಹೊರಗಿರ್ತಾರೆ, ಅವರಿಗೆ SC ಅಂತ ಕರೀತಾರೆ. ST ಅಂತಂದರೆ ಊರು ಹೊರಗಿನಿಂದ ಬಂದವರು ಊರು ಹೊರಗೆ ಇರ್ತಾರೆ, ಅವ್ರನ್ನ ST ಅಂತ ಕರೀತಾರೆ. ಅಂದರೆ ಪರಿಶಿಷ್ಟ ಪಂಗಡದವರು. ಕನ್ನಡಿಗರು ಕೂಡ ಈಗ ಏನಾಗಿದ್ದಾರೆ ಅಂತಂದರೆ SC ST ಆಗಿದ್ದಾರೆ. ಯಾಕಂತಂದರೆ ನಾವು ಕರ್ನಾಟಕದಾಗೆ ಬದುಕಿದ್ವಿ, ಕನ್ನಡನೇ ಕಲ್ತಿದ್ವಿ, ಮದರ್ ಟಂಗು ಕೂಡ ಕನ್ನಡ, ಅದರ ಅಧ್ಯಯನ ಮಾಡೋದು ಕೂಡ ಕನ್ನಡ. ಆದರೂ ಕೂಡ ನಾವು ಇಲ್ಲೇನಿದ್ದೀವಿ, ಅಸ್ಪೃಶ್ಯರಾಗ್ಬಿಟ್ಟಿದ್ವಿ. ಕರ್ನಾಟಕದಲ್ಲಿ 2 ದೊಡ್ಡ ಕೋರ್ಟ್ ಇದೆ. ಯಾವ್ಯಾವ ಕೋರ್ಟ್ ಇದೆ? ಒಂದು ಕರ್ನಾಟಕ ಹೈಕೋರ್ಟು, ಇನ್ನೊಂದು ಆಡಳಿತ ಬಗ್ಗೆನೇ ವಿಚಾರಣೆ ಮಾಡ್ತಕ್ಕಂಥ ಒಂದು ಕೋರ್ಟ್ ಇದೆ, KAT. ಅಂದರೆ ಕರ್ನಾಟಕ ರಾಜ್ಯ ನ್ಯಾಯಮಂಡಳಿ ಅಂತಿದೆಯಲ್ಲ, ಅದಕ್ಕೆ KAT ಅಂತ ಕರೀತಾರೆ. ಇವೆರಡು ಕೋರ್ಟು. ಇವೆರಡು ಕೋರ್ಟ್ನಲ್ಲಿ ನೀವು ಕನ್ನಡದಲ್ಲಿ ಕೇಸ್ ಫೈಲ್ ಹಾಕ್ಲಿಕ್ಕೆ ಹೋದರೆ ಅವ್ರು ತೆಗೆದುಕೊಳ್ಳೋದಿಲ್ಲವಂತೆ. ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಯಾಕೆ ಸರ್, ಕನ್ನಡ ನಾವು ಕನ್ನಡದಾಗೆ ಕಲ್ತಿದ್ವಿ, ಕನ್ನಡದಾಗೆ ಈಗ ನಾವು ಮಾತಾಡೋದು, ನಾವು ಕನ್ನಡನೇ ಹಾಕ್ತೀವಿ. ಇಲ್ಲ, ಕನ್ನಡದಲ್ಲಿ ಇಲ್ಲ ಅಂತ. ಫ್ರೆಂಡ್ಸ್, ನಾನು ಮೊದಲು KAT ಬಗ್ಗೆ ಹೇಳ್ತೀನಿ. ಏನಿದೆಯಲ್ಲ KAT ಏನು ಹೇಳುತ್ತೆ ಅಂತ. KATದವರು ಸ್ಪಷ್ಟವಾಗಿ, ನಾನು ಮಾಹಿತಿ ಹಕ್ಕಿನ ಪ್ರಕಾರ ಮಾಹಿತಿ ಕೇಳಿದ್ದೀನಿ. ಕರ್ನಾಟಕದಲ್ಲೇ ಕನ್ನಡಕ್ಕೆ ವ್ಯಾಲ್ಯೂ ಇಲ್ಲ, ಮತ್ತು ಅದು ದೊಡ್ಡ ಕೋರ್ಟ್ನಲ್ಲಿ. ನೀವು ಕನ್ನಡದಾಗೆ ನೀವು ಲಾ ಮುಗಿಸಿದ್ರೆ, ಲಾ ಡಿಗ್ರಿ ತೆಗೆದರೂ ಕೂಡ ನಿಮಗೆ ಕನ್ನಡದಲ್ಲಿ ಕರ್ನಾಟಕದಲ್ಲಿ ವ್ಯಾಲ್ಯೂ ಇಲ್ಲ. ನೀವು ಕನ್ನಡದಲ್ಲಿ ಫೈಲ್ ಹಾಕಂಗಿಲ್ಲ, ಮಾತಾಡೋಂಗಿಲ್ಲ. ಹೌದಾ? ಈ ರೀತಿ ಇರತಕ್ಕಂಥದ್ದು. KATದವರು ಏನು ಹೇಳಿದ್ದಾರೆ ಗೊತ್ತಾ? ಕರ್ನಾಟಕ ಸ್ಟೇಟ್ನಲ್ಲಿ KAT ಲ್ಯಾಂಗ್ವೇಜು ಇಂಗ್ಲೀಷ್ ಭಾಷೆ ಅಂತೆ. ಇನ್ನು ಅದರ ಲ್ಯಾಂಗ್ವೇಜ್, ಕೋರ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಭಾಷೆ ಅಂತೆ. ಮತ್ತು ಬೇಕಾದರೆ ಕನ್ನಡದಲ್ಲಿ ಬರೆದಿರ್ತಕ್ಕಂಥ ದಾಖಲಾತಿಯನ್ನು ನೀವು ಕನ್ನಡದಲ್ಲಿ ಹಚ್ಚಬೇಕಂತೆ. ಮತ್ತು ನ್ಯಾಯಾಲಯ ಅನುಮತಿ ಕೊಟ್ಟರೆ ನೀವು ಕನ್ನಡದಲ್ಲಿ ಮಾತಾಡ್ಬೋದಂತೆ KATಯಲ್ಲಿ. ಇದು KATದವ್ರು ಕೊಟ್ಟಿರ್ತಕ್ಕಂಥದ್ದು. ಫ್ರೆಂಡ್ಸ್, ನಮ್ಮ KAT ಅಂದರೆ ಇಡೀ ಕರ್ನಾಟಕ ಆಡಳಿತ ಇರೋದು ಕನ್ನಡದಲ್ಲಿ. ಆದರೆ ಅನ್ಯಾಯವಾದರೆ ನ್ಯಾಯಕ್ಕೋಸ್ಕರ ನ್ಯಾಯಾಲಯಕ್ಕೆ ಹೋದಾಗ ಅಲ್ಲಿ ಅವರು ಫೈಲ್ ತೊಗೊಂಬೋದು ಎಲ್ಲ ಇಂಗ್ಲೀಷ್ನಲ್ಲಿ, ಮತ್ತು ಆದೇಶ ಮಾಡೋದು ಇಂಗ್ಲೀಷ್ನಲ್ಲಿ. ಅಂದರೆ ಕರ್ನಾಟಕ ಆಡಳಿತದಲ್ಲಿ ಕನ್ನಡ ಆಡಳಿತ ಭಾಷೆ ಇದ್ದರೂ ಕೂಡ ನಾವು ಕನ್ನಡಿಗರು ಹೆಂಗೆ ಅಂತಂದರೆ ಅಸ್ಪೃಶ್ಯರಾಗಿಬಿಟ್ಟಿದ್ವಿ ಕೋರ್ಟ್ ಲ್ಯಾಂಗ್ವೇಜ್ನಲ್ಲಿ. ಕೋರ್ಟ್ ಲ್ಯಾಂಗ್ವೇಜ್ ಹೇಳ್ತಾರೆ ಅವರು. KAT ಪ್ರೊಸೀಜರ್ ರೂಲ್ 1986ರಲ್ಲಿ ನ್ಯಾಯಮಂಡಳಿಯ ಭಾಷೆ ಬಗ್ಗೆ ನಿಯಮ 3ರಲ್ಲಿ ತಿಳಿಸಿದ್ದು ಅದು ಈ ಕೆಳಗಿನಂತಿದೆ. ಕೋರ್ಟ್ ಲ್ಯಾಂಗ್ವೇಜ್ ಆಫ್ ಟ್ರಿಬ್ಯುನಲ್. ಲ್ಯಾಂಗ್ವೇಜ್ ಆಫ್ ದ ಟ್ರಿಬ್ಯುನಲ್ shall be in English.
provided that the parties to be proceeding before the tribunal may be filed document drawn upon in Kannada if they so desire. Provided further that a bench may in its direction permit the use of Kannada in proceedings. However, the final order shall be in English. ಈ ರೀತಿ ಮಾಹಿತಿ ಹಾಕಿನ ಪ್ರಕಾರ ಅವರು ನನಗೆ ಮಾಹಿತಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಮತ್ತು ಇನ್ನೊಂದು ಹೇಳ್ತಾರೆ, ಈ ಕೋರ್ಟಿನ ನ್ಯಾಯಾಲಯದ ಆದೇಶ ಹೈಕೋರ್ಟ್ಗೆ ಮತ್ತು ಸುಪ್ರೀಂ ಕೋರ್ಟ್ಗೆ ಹೋಗ್ತದಂತೆ. ಅದಕ್ಕೋಸ್ಕರ ಅವರು ಕೋರ್ಟ್ ಲ್ಯಾಂಗ್ವೇಜನ್ನು ಇಂಗ್ಲೀಷ್ನಲ್ಲಿ ಇಟ್ಟಿದ್ದಾರಂತೆ. ಬಹುಶಃ ಅವರು ಕರ್ನಾಟಕ ರಾಜ್ಯದಲ್ಲಿ ನ್ಯಾಯಾಲಯ ಇಟ್ಟಿದೆ ತಪ್ಪು ಮಾಡಿದ್ರು ಅಂತ ಕಾಣಿಸುತ್ತೆ. ಯಾಕಂತಂದರೆ ಇಂಗ್ಲೆಂಡ್ನಲ್ಲಿ ಇಡಬೇಕಾಗಿತ್ತು. ಯಾಕಂದರೆ ಇಂಗ್ಲೆಂಡ್ ಬರ್ತಕ್ಕಂಥವ್ರು ಇಂಗ್ಲೀಷ್ ಬರ್ತಕ್ಕಂಥ ಭಾಷೆಯಲ್ಲೇ ಇಡೋದೇ ಉತ್ತಮ ಆಗಿತ್ತು. ಅಂದರೆ ನಮ್ಮ ಕರ್ನಾಟಕದಲ್ಲಿದ್ದು ನಾವೇ ಕನ್ನಡ ಭಾಷೆಯನ್ನು ಕಲಿತು ಕನ್ನಡದಲ್ಲಿ ಲಾ ಕಲಿತರೂ ನಿಮಗೆ ಅಲ್ಲಿ ಹಾಕ್ಲಿಕ್ಕಾಗಲಿಲ್ಲಪ್ಪ ಅಂತಂದರೆ ಏನಾಯಿತು? ಇದರ ಅರ್ಥ ಏನು ಫ್ರೆಂಡ್ಸ್? ಮೂಲಭೂತ ಹಕ್ಕುಗಳು ಅಂತಿದೆ, ನಿಮ್ಗೆ ಗೊತ್ತಿದೆ ಅಂತ ಕಾಣಿಸುತ್ತೆ. ಆರ್ಟಿಕಲ್ 14 30 ತನಕ 32 ತನಕ ಏನಿದೆ ಅಲ್ಲ ಮೂಲಭೂತ ಹಕ್ಕುಗಳು. ಅದರಲ್ಲಿ ಕೂಡ ಉದ್ಯೋಗ ಮಾಡುವ ಒಂದು ಸ್ವಾತಂತ್ರ್ಯ ಹಕ್ಕು. ಆ ಹಕ್ಕನ್ನು KET ಏನು ಮಾಡಿದೆ, ಭಾಷೆ ಹೆಸರ ಮೇಲೆ ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥ ಲಾಯರ್ಗಳ ವೃತ್ತಿ ಮಾಡುವ ಸ್ವಾತಂತ್ರ್ಯತೆಯನ್ನು ಕಿತ್ಕೊಂಡ್ಬಿಟ್ಟಿದೆ. ಕನ್ನಡಿಗರು ಬಾಯಿ ಮುಚ್ಕೊಂಡು ಕೂತಿದ್ದಾರೆ. ಅಂದರೆ ಕನ್ನಡಿಗರು ಮೂಕರು, ಹೋರಾಟಗಾರರಲ್ಲ. ಕನ್ನಡ ಬಗ್ಗೆ ಅವ್ರಿಗೆ ಅಭಿಮಾನವಿಲ್ಲ. ಅದಕ್ಕೋಸ್ಕರ ಅವನು ಮೂರ್ಖರ ಥರ ಕೂತ್ಬಿಟ್ಟಿದ್ದಾರೆ. ಕನ್ನಡದಲ್ಲಿ ಫೈಲ್ ಹಾಕೋದೇ ಇಲ್ಲ. ಹಾಕ್ಲಿಕ್ಕೆ ಹೋದವರಿಗೆ ಕೂಡ ಕನ್ನಡದಲ್ಲಿ ಹಾಕಬೇಡಿ, ಇಂಗ್ಲೀಷ್ನಲ್ಲಿ ಹಾಕಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಒಂದು ವೇಳೆ ಇಂಗ್ಲೀಷ್ನಲ್ಲಿ ಹಾಕ್ತಾರೆ, ಅಲ್ಲೂ ಕೂಡ ಡ್ರಾಮಾ ಇದೆ. ನಿಮಗೆ ಡಾಕ್ಯುಮೆಂಟ್ ಜೊತೆಗೆ ಸಿಗುತ್ತೆ KETಯಲ್ಲಿ. ಫ್ರೆಂಡ್ಸ್, ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಇಂಗ್ಲೀಷ್ನಲ್ಲಿ ಹಾಕಿದ್ರೆ ಏನು ಮಾಡ್ತಾರೆ ಗೊತ್ತಾ? ಸೆಂಟೆನ್ಸ್ ಸರಿ ಇಲ್ಲ, ಮತ್ತು ಗ್ರಾಮರ್ ಚೆನ್ನಾಗಿಲ್ಲ, ಮತ್ತು ವರ್ಡ್ ಫ್ರೇಮಿಂಗ್ ಚೆನ್ನಾಗಿಲ್ಲ ಅಂತ ಹೇಳಿ ಆ ಫೈಲನ್ನು ಜಡ್ಜ್ ಬಳಿ ಹೋಗದೇ ಇರೋ ರೀತಿ ನೋಡ್ಕೋತಾರೆ. ಅಂದರೆ ಇಂಗ್ಲೀಷ್ ಭಾಷೆ ಅನ್ನೋ ಹೆಸರ ಮೇಲೆ ಕನ್ನಡ ಮಾಧ್ಯಮದ ಉದ್ಯೋಗ ಮಾಡೋ ಸ್ವಾತಂತ್ರ್ಯತೆಯನ್ನು ಕಿತ್ಕೊಂಡಿದ್ದಲ್ಲದೆ ಇಂಗ್ಲೀಷ್ ಭಾಷೆ ಅನ್ನೋ ಹೆಸರ ಮೇಲೆ ಗ್ರಾಮರು, ಸೆಂಟೆನ್ಸು ಅನ್ನೋ ಹೆಸರ ಮೇಲೆ ಕೂಡ ಫೈಲ್ ಹೋಗ್ಲಾರ್ದಂಗೆ ಮಾಡ್ತಾರೆ. ಇನ್ನು ಅಲ್ಲಿ ಬೆಂಚ್ ಮೇಲೆ ಹೋದಾಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿ ಅಂದ್ಕೊಳ್ಳಿ, ಅಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಏನು ಮಾಡ್ತಾರೆ ಗೊತ್ತಾ? ಇಂಗ್ಲೀಷ್ನಲ್ಲಿ ಇರ್ತಕ್ಕಂಥ ಒಂದು ಡಾಕ್ಯುಮೆಂಟ್ ಓದಪ್ಪ ನೋಡರಿ ಅಂತಂತಾರೆ. ಅಂದರೆ ಅಲ್ಲಿದ್ದ ಲಾಯರು ತಾನೇ ಹ್ಯುಮಿಲೇಟ್ ಆಗಿ ಇನ್ಸಲ್ಟ್ ಆಗಬೇಕು, ಅವಮಾನ ಆಗಬೇಕು ಓಪನ್ ಕೋರ್ಟಲ್ಲಿ. ಅದೇ ಜಡ್ಜ್ ಇದ್ದವ್ರಿಗೆ ಸರ್ ನೀವು ಕನ್ನಡ ಓದಿ ತೋರಿಸಿ ನೋಡೋಣ ನಿಮ್ಗೆ ಕನ್ನಡ ಬರುತ್ತೆ ಅಂತ ರಿಟರ್ನ್ ಆಗಿ ಲಾಯರ್ ಕೇಳಿದ್ರೆ ಏನಾಗುತ್ತೆ ಗೊತ್ತಾ? ಅವ್ರಿಗೆ ಇನ್ಸಲ್ಟ್ ಆಗಲ್ಲದು. ಅದು ಕಂಟೆಂಪ್ಟ್ ಆಫ್ ಕೋರ್ಟ್ ಅಂತ ಕೇಸ್ ಉಲ್ಟಾ ಲಾಯರ್ನ ಶಿಕ್ಷಿಸ್ತಾರೆ ಅವರು. ಆದರೆ ಲಾಯರಿಗೆ ಅವ್ರ ಕ್ವಶನ್ ಆ ರೀತಿ ಕೇಳ್ಬೋದು. ಅದು ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡ ಭಾಷೆಯನ್ನು ಸ್ವಾತಂತ್ರ್ಯವನ್ನು ನಾವು ಬಿಟ್ಕೊಟ್ಟಿದ್ವಿ, ತ್ಯಾಗ ಮಾಡಿಬಿಟ್ಟಿದ್ವಿ. ಯಾಕೆ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕದಲ್ಲಿ ಕನ್ನಡ ಭಾಷೆ ಕಲಿಸ್ತಾರೆ ಅನ್ನೋದು ಅರ್ಥನೇ ಆಗಲ್ಲ. ಯಾಕೆ ಅಂತಂದರೆ ಅವ್ರ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಸಂಬಂಧಿಕರಿಗೆ ಅವರಿಗೆಲ್ಲ ಶಾರ್ಟ್ಕಟ್ ದಾರಿ ಮಾಡಿಕೊಡೋದಕ್ಕೋಸ್ಕರ. ನೀವು ಕನ್ನಡ ಮಾಧ್ಯಮದಲ್ಲಿದ್ದಾಗ KETಯಲ್ಲಿ ಕನ್ನಡದಲ್ಲಿ ಫೈಲ್ ಹಾಕ್ಲಿಕ್ಕೆ ಕೊಡಲ್ಲ. ಅಂದರೆ ಕೋರ್ಟ್ನಿಂದ ನೀವು ವಾಶೌಟ್ ಆಗ್ತೀರಾ. ಅವರಿಗೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದವರು ಡೈರೆಕ್ಟ್ ಕೇಸ್ ಹಾಕ್ತಾರೆ. ಅವ್ರಿಗೆ ಪ್ರಾಫಿಟ್ ಆಗುತ್ತೆ, ಇನ್ಕಮ್ ಬರುತ್ತೆ, ಅವ್ರ ಹೆಸರು ಮಾಡ್ತಾರೆ, ಅವ್ರು ದುಡ್ಡು ಮಾಡ್ಕೋತಾರೆ. ನಿಮ್ಮ ಕನ್ನಡ ಅಭಿಮಾನದ ಹೆಸರ ಮೇಲೆ ಅವರಿಗೆ ಏನು ಮಾಡ್ತಾರೆ ಗೊತ್ತೇ? ಕೋರ್ಟ್ನಿಂದ ಇಂಡೈರೆಕ್ಟಾಗಿ ಹೊರಗಿಟ್ಟಿದ್ದಾರೆ. ಈ ರೀತಿ ಇದು ಒಂದು ಸ್ಪೆಷಲ್ ಕುತಂತ್ರ. ಅರ್ಥ ಆಗಲ್ಲ, ಅರ್ಥ ಆದ್ರೆ ಭೀ ನಾವು ಯಾರು ಬಡ್ದಾಡಲ್ಲ, ಕನ್ನಡ ಬಗ್ಗೆ ಮಾತಾಡಲ್ಲ. ಇದು KETದು ಲಕ್ಷಣ. ಕೋರ್ಟ್ ಹೇಳುತ್ತೆ, ಸ್ವತಃ ನ್ಯಾಯಾಲಯಕ್ಕಾಗಿ KET ಹೇಳುತ್ತೆ, ಮೊದಲು ಆಫಿಷಿಯಲ್ ಅಬ್ಜೆಕ್ಷನ್ ಕಂಪ್ಲೀಟ್ ಮಾಡಿ ಆಮೇಲೆ ಫೈಲನ್ನು ಕಂಟಿನ್ಯೂ ಮಾಡ್ತೀನಿ ಅಂತ ಸ್ವತಃ ಬೆಂಚ್ ಮೇಲೆ ಇರ್ತಕ್ಕಂಥ ನ್ಯಾಯಾಧೀಶರು ಸ್ಪಷ್ಟವಾಗಿ ಹೇಳ್ತಾರೆ. ಮೊದಲು ಅಬ್ಜೆಕ್ಷನ್ ಫುಲ್ಫಿಲ್ ಮಾಡಿ. ಹಂಗಂದರೆ KETಯಲ್ಲಿ ನಾವು ಇಂಗ್ಲೀಷ್ ಗ್ರಾಮರು, ಇಂಗ್ಲೀಷ್ ಸೆಂಟೆನ್ಸ್ ಕಲಿಯೋದಕ್ಕೋಸ್ಕರ ನಾವು KETಗೆ ಹೋಗಬೇಕು.
ನಮಗೆ ಬರ್ತಕ್ಕಂಥ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ನಾವು ಕೇಸ್ ಫೈಲ್ ಹಾಕಿ ನಾವು ಹೋರಾಡುವಂಥ ಸ್ವಾತಂತ್ರ್ಯತೆಯನ್ನೇ ಕಳ್ಕೊಂಡಿದ್ವಿ, ವೃತ್ತಿ ಮಾಡುವಂಥ ಸ್ವಾತಂತ್ರ್ಯತೆಯನ್ನೇ ಕಳ್ಕೊಂಡಿದ್ವಿ ಅನ್ನೋದನ್ನು ಅರ್ಥ ಕೊಡ್ತಾರೆ. ಕನ್ನಡ ಮಾಧ್ಯಮದ ಕನ್ನಡದಲ್ಲಿ ಲಾ ತೆಗೆದಿರ್ತಕ್ಕಂಥ ಲಾಯರ್ಸ್ಗಳನ್ನ ಈ ರೀತಿ ಟ್ರೀಟ್ಮೆಂಟ್ ಮಾಡ್ತಾರೆ ಅವರು. ಇದು KATದು ಲಕ್ಷಣ. ನ್ಯಾಯ ಕೊಡ್ತಾರಂತೆ. ನ್ಯಾಯ ಕೊಡಲ್ಲೇ ತಾರತಮ್ಯ ಮಾಡ್ತಕ್ಕಂಥದ್ದು ಇದು ಒಂದು ನ್ಯಾಯ. ಅದಕ್ಕೆ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ನಾವು ಯಾಕೆ ಆಚರಿಸಬೇಕು? ಅತಿ ದೊಡ್ಡ ಕೋರ್ಟ್ನಲ್ಲೇ ಕನ್ನಡಕ್ಕೆ ವ್ಯಾಲ್ಯೂ ಇಲ್ಲ, ಕನ್ನಡ ಭಾಷೆ ಬಗ್ಗೆ ಮಹತ್ವನೇ ಇಲ್ಲ ಅಂತಂದ ತಕ್ಷಣ ನಾವು ಯಾಕೆ ಕರ್ನಾಟಕದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಿಸ್ತೀವಿ? ನಾವು ಕನ್ನಡ ಭಾಷೆನ ಯಾಕೆ ಮಾಡ್ಕೊಂಡಿದ್ವಿ? ನಿರುದ್ಯೋಗಿಗಳಾಗೋದಕ್ಕೋಸ್ಕರನ, ಆಟೋ ಡ್ರೈವರ್ ಆಗೋದಕ್ಕೋಸ್ಕರನ, ಟ್ಯಾಕ್ಸಿ ಡ್ರೈವರ್ ಆಗೋದಕ್ಕೋಸ್ಕರನ? ಮೋದಿಯವ್ರು ಹೇಳ್ತಾರಲ್ಲ, ಸಮೋಸ ಮಾರೋದು, ಪಕೋಡ ಮಾರೋದು ಕೂಡ ಒಂದು ಉದ್ಯೋಗ ಅಂತೆ. ಮಾರ್ಬೋದು ತಾನೆ, ಅದ್ರಾಗ ಏನು ಹೋಗುತ್ತೆ? ಇಂಗ್ಲೀಷ್ನಲ್ಲಿ ನಿಮಗೆ ಕೋರ್ಟ್ನಲ್ಲಿ ವಾದ ಮಾಡೋಕ್ಕಾಗಲಿಲ್ಲಪ್ಪ ಅಂತಂದ್ರೆ ಮಾಡಿ. ಯಾಕಂತಂದ್ರೆ ಕರ್ನಾಟಕ ಅಲ್ವಾ, ಇಲ್ಲಿ ಇಂಗ್ಲೀಷ್ನಲ್ಲಿ ಮಾಡ್ಬೋದು. ಯಾಕಂದರೆ ಕರ್ನಾಟಕದಲ್ಲಿ ಕನ್ನಡಕ್ಕೆ ವ್ಯಾಲ್ಯೂ ಇಲ್ಲ ಅಂತನ್ನೋದನ್ನು ಅವರು ನೇರವಾಗಿ ತೋರಿಸ್ಬಿಟ್ಟಿದ್ದಾರೆ. ಅಂದರೆ ಕನ್ನಡದಲ್ಲಿ ಅಧ್ಯಯನ ಮಾಡಿದ್ರೆ ಈ ರೀತಿ. ಅದಕ್ಕೆ ನಾನು ನಿಮಗೆ ಹೇಳ್ತಾ ಇರೋದು, ನೀವು ಇಂಗ್ಲೀಷನ್ನು ಅಧ್ಯಯನ ಮಾಡಿ ಅಂತ. ಯಾಕಂತಂದರೆ ಕನ್ನಡ ಏನಾಗುತ್ತೆ, ಅಕ್ಕಪಕ್ಕದಲ್ಲಿ ನೆರೆ ಹೊರೆ, ಆಜು ಬಾಜು, ರೋಡ್ ಮೇಲೆ, ದಾರಿ ಮೇಲೆ ಎಲ್ಲ ಕಡೆ ಕನ್ನಡ ಮಾತಾಡೋರು ಸಿಗ್ತಾರೆ, ಆದರೆ ಇಂಗ್ಲೀಷ್ ಮಾತಾಡೋರು ಸಿಗಲ್ಲ. ಅದಕ್ಕೆ ಇಂಗ್ಲೀಷ್ನಲ್ಲೇ ನೀವು ಅಧ್ಯಯನ ಮಾಡಿದ್ರೆ ಅಟ್ಲೀಸ್ಟ್ ಬರೆಯೋದು ಓದೋದು ನೀವು ಮುಂದೆ ಹೋಗ್ಬೋದು. ಇಲ್ಲಿ ಜಾಬ್ ಸಿಗಲಿಲ್ಲಪ್ಪ ಅಂತಂದರೆ ನೀವು ಎಲ್ಲಿ ಫಾರಿನ್ಗೆ ಹೋಗ್ಬೋದು, ಪಕ್ಕ ಸ್ಟೇಟ್ನಲ್ಲೇ ಹೋಗಿ ಬದುಕ್ಬೋದು. ಕನ್ನಡ ಕಲಿತ್ರೆ ಕರ್ನಾಟಕ ಬಾವಿಯಲ್ಲಿ ಬಾವಿ ಕಪ್ಪಿಯಾಗಿ ನೀವು ಇಲ್ಲೇ ಒಟ್ಟು ಕೊಡಬೇಕಾಗುತ್ತೆ, ಮತ್ತು ಕನ್ನಡ ಜೈ ಜೈ ಅನ್ಕೋದು ಕೂಡಬೇಕಾಗುತ್ತೆ. ಚಾಯ್ಸ್ ಈಸ್ ಯುವರ್ಸ್. ನನಗನ್ಸಿದ್ದನ್ನು ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಇದು ವಾಕ್ ಸ್ವಾತಂತ್ರ್ಯ. ಫ್ರೆಂಡ್ಸ್, ಈ KATದಾಯ್ತಾ? ಹೌದಾ? KATದಲ್ಲಿ ಈ ರೀತಿ ಹೇಳ್ತಾರೆ, ಅವರು ಕನ್ನಡ ತಗೋದಿಲ್ಲ ಅಂತೆ. ಯಾಕಂದರೆ ಅಲ್ಲಿದ್ದಿರ್ತಕ್ಕಂಥ ರೂಲು ಆ ರೀತಿ ಇದೆ ಅಂತೆ. ಈಗೇನು ಮಾಡ್ತೀರಾ ಹೇಳಿ? ಇನ್ನು ಹೈಕೋರ್ಟ್, ಕರ್ನಾಟಕ ಹೈಕೋರ್ಟ್ ಅತಿ ದೊಡ್ಡ ಕೋರ್ಟು. ನಮ್ಮ ಕರ್ನಾಟಕದಲ್ಲಿ ಅತಿ ದೊಡ್ಡ ಕೋರ್ಟು ಕರ್ನಾಟಕ ಹೈಕೋರ್ಟು. ಅಲ್ಲಿ ಕನ್ನಡ ತೊಗೋಬೇಕಲ್ಲಪ್ಪ, ಕನ್ನಡದಲ್ಲಿ ಮಾತಾಡ್ತಾರೆ, ಕನ್ನಡದಲ್ಲಿ ಆದೇಶ ಮಾಡ್ತಾರೆ. ಕೆಲವೊಂದು ಜಡ್ಜಸ್ಗಳೆಲ್ಲ ಕನ್ನಡದಲ್ಲಿ ಜಜ್ಮೆಂಟ್ ಬರೆದಿದ್ದಾರೆ, ಅವರಿಗೆಲ್ಲ ಅವಾರ್ಡ್ ಕೊಡ್ತಾ ಇದ್ದಾರೆ. ಕರ್ನಾಟಕ ಇದು ರಾಜ್ಯೋತ್ಸವ ದಿನ, ಕರ್ನಾಟಕ ರಾಜ್ಯೋತ್ಸವ ದಿನ ಅವಾರ್ಡ್ ಕೊಡ್ತಾರೆ, ಅಲ್ಲಿ ಕನ್ನಡದಾಗ ಇರಬೇಕಲ್ಲ ಅಂತ. ಫ್ರೆಂಡ್ಸ್, ಅಲ್ಲೂ ಕೂಡ ಅದೇ ರೀತಿ ಮಾಹಿತಿ ಹೆಚ್ಚಿನ ಪ್ರಕಾರ ಕೇಳಿದ್ದೀನಿ. ಅವ್ರು ಹೇಳ್ತಾರೆ 348ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕೋರ್ಟ್ನ ಲ್ಯಾಂಗ್ವೇಜು ಇಂಗ್ಲೀಷ್ ಇದೆ, ಅದಕ್ಕೆ ಕನ್ನಡದಲ್ಲಿ ಫೈಲ್ ಆಗ್ತಾರೆ, ತೆಗೆದುಕೊಳ್ಳುವುದಿಲ್ಲ ಅಂತ ಸ್ಪಷ್ಟವಾಗಿ ಏನು ಮಾಡಿದರೆ ಮಾಹಿತಿ ಹೆಚ್ಚಿನ ಪ್ರಕಾರ ನಮಗೆ ಏನು ಮಾಡಿದ್ರೆ ಮಾಹಿತಿ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಮಾಹಿತಿ ಕೊಟ್ಟಿದ್ದಾರೆ. ಏನು ಮಾಡ್ತೀರಾ? ಪ್ರೊಟೆಸ್ಟ್ ಮಾಡ್ತೀರಾ? ಬೇರೆ ಆಫೀಸ್ನಲ್ಲಿ ಪ್ರೊಟೆಸ್ಟ್ ಮಾಡೋಷ್ಟು ಹೈಕೋರ್ಟ್ನಲ್ಲಿ ಹೋಗ್ತೀರಾ? ಯಾಕಂದರೆ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇಂಟ್ರೆಸ್ಟ್ ಇಲ್ಲಲ್ಲ ಹೈಕೋರ್ಟ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಮಾಡಬೇಕನ್ನೋದು. ಇಂಟ್ರೆಸ್ಟೇ ಇಲ್ಲ ಕರ್ನಾಟಕ ಸರ್ಕಾರಕ್ಕೆ. ಕರ್ನಾಟಕ ಏಕೀಕರಣವಾಗಿ 53 ವರ್ಷ ಎಲ್ಲ ಬಂತು, ಆದರೂ ಕೂಡ ನಮ್ಮ ಕರ್ನಾಟಕ ಸರ್ಕಾರಕ್ಕೆ ಇಂಟ್ರೆಸ್ಟೇ ಇಲ್ಲ ಅಲ್ಲಿಂದ ಕರ್ನಾಟಕ ಹೈಕೋರ್ಟ್ನಲ್ಲಿ ಕನ್ನಡ ಲ್ಯಾಂಗ್ವೇಜನ್ನು ಮಾಡಬೇಕು ಅಂತ. ಆ ರೀತಿ ತಾತ್ಸಾರ ಮನೋಭಾವನೆ. ಆದರೆ ನಮಗೆ ಮಾತ್ರ ಕನ್ನಡ ಕಲಿಸ್ತಾರೆ. ಕನ್ನಡದಲ್ಲೇ ಲಾ ಕಲಿತವರು ಕರ್ನಾಟಕ ಹೈಕೋರ್ಟ್ನಲ್ಲಿ ಉದ್ಯೋಗ ಮಾಡುವಂಥ ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಅವ್ರಿಗೆ ಇಂಗ್ಲೀಷ್ ಬರಬೇಕು, ಅದು ಪರ್ಫೆಕ್ಟ್ನೆಸ್ ಆಗಿ. ಎಲ್ಲಪ್ಪ ಅಂತಂದರೆ ಅಲ್ಲಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಇರ್ತಕ್ಕಂಥ ಜಡ್ಜಸ್ಗಳು ಏನಿದ್ದಾರೆ ಎಲ್ಲ ಇಂಗ್ಲೀಷ್ನಲ್ಲೇ ಇರ್ತಕ್ಕಂಥವ್ರು, ಇಂಗ್ಲೀಷ್ ಮಾಧ್ಯಮದವರೇ ಇರ್ತಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಒಂದು ರೀಸೆಂಟಾಗಿ ಕೇಸ್ ಆಗಿತ್ತು. ಅವರು ಏನು ಹೇಳಿದ್ದಾರೆ ಅಂತಂದರೆ, ನಾವೆಲ್ಲ ಇಂಗ್ಲೀಷ್ ಮಾಧ್ಯಮದವರು, ನಾವು ಅದರ ಬಗ್ಗೆದಾಗ ಮಾತಾಡೋದಿಲ್ಲ. ಯಾಕಂತಂದರೆ ಪಕ್ಕದಲ್ಲಿರ್ತಕ್ಕಂಥ ಹೈದರಾಬಾದ್ನಾಗ ಏನೋ ಅಲ್ಲಿಂದ ರಾಜ್ಯ ಸರ್ಕಾರ ಲೋಕಲ್ ಲ್ಯಾಂಗ್ವೇಜ್ ಬಿಟ್ಟು ಇಂಗ್ಲೀಷ್ ಲ್ಯಾಂಗ್ವೇಜನ್ನು ಸ್ಕೂಲ್ನಲ್ಲಿ ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ಕೇಸ್ ಹೋದಾಗ ಅಲ್ಲಿ ಸುಪ್ರೀಂ ಕೋರ್ಟ್ದ ತಮ್ಮ ಅಭಿಪ್ರಾಯವನ್ನು ಈ ರೀತಿ ಹೇಳಿದ್ದಾರೆ. ನಮ್ಮ ಅಭಿಪ್ರಾಯವನ್ನು ಎಲ್ಲರ ಮೇಲೆ ಹೇಳಲಿಕ್ಕಾಗಲ್ಲ ಅಂತ. ಇನ್ನು ನಮ್ಮ ಕರ್ನಾಟಕ ಹೈಕೋರ್ಟ್ನಲ್ಲಿ, ಇದು ಕರ್ನಾಟಕ ಸ್ಟೇಟ್ ತಾನೆ, ಪ್ರತಿಯೊಂದು ಫೈಲು ಅಪೀಲೆಲ್ಲ ಕರ್ನಾಟಕ ಹೈಕೋರ್ಟ್ನಲ್ಲಿ ಹೋಗೋದು. ಕ್ರಿಮಿನಲ್ಲು, ಸಿವಿಲು, ಎಷ್ಟು ಮ್ಯಾಟರ್ಸ್ ಇವೆಲ್ಲ ಹೈಕೋರ್ಟ್ನಲ್ಲೇ ಹೋಗೋದು. ಅದರದ್ದೆಲ್ಲ ಫೈಲೆಲ್ಲ ಕನ್ನಡದಲ್ಲೇ. ಪೊಲೀಸ್ ಡಿಪಾರ್ಟ್ಮೆಂಟ್ ಇರ್ತಾವಲ್ಲ, ಕ್ರೈಮ್ ಫೈಲ್ ಎಲ್ಲ ಕನ್ನಡದಲ್ಲೇ ಇರ್ತಾವೆ.
ಅದನ್ನು ಆ ಫೈಲನ್ನು ಅವ್ರು ಹೇಗೆ ಓದ್ತಾರೆ, ಹೇಗೆ ಜಡ್ಜ್ಮೆಂಟ್ ಮಾಡ್ತಾರೆ, ಇದೊಂದು ವಿಸ್ಮಯ ರಹಸ್ಯ ಅಂತ ಹೇಳಬೇಕು. ಯಾಕಂತಂದರೆ ಅಲ್ಲಿ ಬರ್ತಕ್ಕಂಥವ್ರಿಗೆಲ್ಲ ಇಂಗ್ಲೀಷ್ ಇರುತ್ತಲ್ಲ, ಇನ್ನೊಂದು ಸಲ ಕ್ವಶನ್ ಕೇಳಿದಾಗ ಅದು ಟ್ರಾನ್ಸ್ಲೇಟ್ ಮಾಡಿ ಮಾಡಬೇಕಂತೆ. ಅಂದರೆ ಒಬ್ಬ ನ್ಯಾಯಾಧೀಶನಿಗೋಸ್ಕರ ಇಡೀ ಕರ್ನಾಟಕ ಜನಗಳು ಇಂಗ್ಲೀಷನ್ನು ಕಲಿತು ಇಂಗ್ಲೀಷ್ನಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು. ಒಬ್ಬ ನ್ಯಾಯಾಧೀಶನಿಗೋಸ್ಕರ, ನ್ಯಾಯ ಕೊಡೋದಕ್ಕೋಸ್ಕರ. ಒಬ್ಬ ನ್ಯಾಯಾಧೀಶ ಕನ್ನಡ ಬರ್ತಕ್ಕಂಥ ನ್ಯಾಯಾಧೀಶನಿಗೆ ಅವ್ರು ಆಯ್ಕೆ ಮಾಡಲ್ಲ, ಆದರೂ ಕೂಡ ಇದು ಕರ್ನಾಟಕ ಹೈಕೋರ್ಟ್. ನಮ್ಮ ಕನ್ನಡ ಲ್ಯಾಂಗ್ವೇಜಿಗೆ ಹೈಕೋರ್ಟ್ನಲ್ಲಿ ವ್ಯಾಲ್ಯೂನೇ ಇಲ್ಲ. ಅಂದರೆ ಭಾಷಾ ಹೆಸರಿನಲ್ಲೇ ತಾರತಮ್ಯ ಮಾಡ್ತಕ್ಕಂಥ ಕೋರ್ಟ್ ಇದ್ದರೆ ಅದು ನಮ್ಮ ಕರ್ನಾಟಕ ಹೈಕೋರ್ಟು. ಕನ್ನಡ ಭಾಷೆ ಮತ್ತು ಇಂಗ್ಲೀಷ್ ಭಾಷೆ ಅನ್ನೋ ಹೆಸರ ಮೇಲೆ ತಾರತಮ್ಯ ಮಾಡುತ್ತೆ ನಮ್ಮ ಕರ್ನಾಟಕ ಹೈಕೋರ್ಟು. ನೀವು ಫೈಲ್ ಹಾಕ್ತೀನಿ ಕನ್ನಡದಾಗ ಅಂತಂದ್ರೆ ತಗೋಲ್ಲ, ಅದು ಇಂಗ್ಲೀಷ್ ಲ್ಯಾಂಗ್ವೇಜು, ನೀವು ತಂದು ಹಾಕ್ರಿ, ಇಲ್ಲ ಅಂತಂದ್ರೆ ನಾವು ತೆಗೋದಲ್ಲ, ಆಕ್ಸೆಪ್ಟ್ ಮಾಡ್ಕೊಂಬಲ್ಲ ಒಂದು ಮಾಹಿತಿ ಯಾಕೆಂದ ಪ್ರಕಾರ ಆನ್ಸರ್ ಕೊಡ್ತಾರೆ. ಹಾಗಿದ್ದರೆ ಕನ್ನಡ ಯಾಕೆ ಕಲಿಬೇಕು? ಕನ್ನಡ ಕಲೆ ತಪ್ಪಾನೆ? ನಾವು ಯಾಕೆ ಕನ್ನಡ ಕಲಿಬೇಕು? ಮೂರ್ಖುರ್ಸಿಸ್ತಾ ತಂದೆ ತಾಯಿಗಳಾಗ್ತರು, ಕರ್ನಾಟಕ ಸರ್ಕಾರ ಹೇಳ್ತು, ಕನ್ನಡ ಕಲ್ತ್ವಿ. ಈಗ ರೀಸೆಂಟಾಗಿ ಕರ್ನಾಟಕ ಹೈಕೋರ್ಟ್ನಲ್ಲಿ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮ್ ಬಿಟ್ಟಿದ್ದಾರೆ. ಅಲ್ಲೊಂದು ಪಾಯಿಂಟ್ ನೋಡಿರಬೇಕು ನೀವು. ಅಲ್ಲೇನು ಹೇಳಿದಾರೆ ಗೊತ್ತಾ, ಅವರು ಒಂದು ಪೇಪರ್ ಕಂಪಲ್ಸರಿ ಇಂಗ್ಲೀಷ್ ಬರಿಬೇಕಂತೆ, ಒಂದು ಪೇಪರ್ ಕಂಪಲ್ಸರಿ ಇಂಗ್ಲೀಷ್ನಲ್ಲೇ ಬರಿಬೇಕಂತೆ, ಇನ್ನೊಂದು ಪೇಪರ್ ಇಂಗ್ಲೀಷ್ ಅಥವಾ ಕನ್ನಡದಲ್ಲಿ ಬರಿಬೇಕಂತೆ. ಅಂದರೆ ಇಂಗ್ಲೀಷ್ ಮಾಧ್ಯಮದ ವಿದ್ಯಾರ್ಥಿ ಸರಳವಾಗಿ ಮಾಡಿದ್ದಾರೆ ಡಿಸ್ಟ್ರಿಕ್ಟ್ ಜಡ್ಜಿನ ಎಕ್ಸಾಮನ್ನು ಸರಳವಾಗಿ. ಇಂಗ್ಲೀಷ್ ಮಾಧ್ಯಮದವರು ಒಂದು ಪೇಪರ್ ಇಂಗ್ಲೀಷ್ನಾಗೆ ಬರೀತಾರೆ, ಅವ್ರು ಇಂಗ್ಲೀಷ್ ಮಾಧ್ಯಮದಾಗೆ ಪಾಸ್ ಆಗಿರ್ತಾರೆ, ಇಂಗ್ಲೀಷ್ನಲ್ಲೇ ಈಸಿಯಾಗಿ ಬರೆದು ಬಿಡ್ತಾರೆ, ಪಾಸ್ ಆಗ್ತಾರೆ ಅವರು. ಮತ್ತು ಇನ್ನೊಂದು ಪೇಪರ್ ಕೂಡ ಆಪ್ಷನಲ್ಲು, ಅದು ಕನ್ನಡ ಅಥವಾ ಇಂಗ್ಲೀಷು, ಅವ್ರು ತಿರ್ಗಾ ಇಂಗ್ಲೀಷ್ನಲ್ಲೇ ಬರೋದು. ಎರಡೂ ಪೇಪರ್ ಅವರಿಗೆ ಇಂಗ್ಲೀಷ್ನಲ್ಲಿ ಬರೆಯೋದಕ್ಕೋಸ್ಕರ ನಮ್ಮ ಕರ್ನಾಟಕ ಹೈಕೋರ್ಟ್ ಏನು ಮಾಡ್ತು, ಅವರಿಗೆ ಸವಲತ್ತು ಮಾಡಿಕೊಡ್ತು. ಆದರೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಏನು ಮಾಡ್ತು, ಅದು ಅನ್ಯಾಯ ಮಾಡ್ತು. ತಾರತಮ್ಯ ನಮ್ಮ ಕರ್ನಾಟಕ ಹೈಕೋರ್ಟೇ ಮಾಡ್ತಾ ಇದ್ದಾಗ ಇನ್ನು ನ್ಯಾಯಕ್ಕೋಸ್ಕರ ಎಲ್ಲಿ ಹೋಗ್ತೀವಿ? ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ತವ, ಅವರು ಕೂಡ ಇಂಗ್ಲೀಷ್ನಲ್ಲೇ ಹೇಳೋದು. ನೀವು ಕನ್ನಡದಾಗಿದ್ರೆ ಸುಪ್ರೀಂ ಕೋರ್ಟ್ನಲ್ಲಿ ಲೆಕ್ಕನೇ ಇಲ್ಲ, ನಿಮ್ಮ ಫೈಲೇ ಕೇಳಲ್ಲ, ವಾಪಸ್ ಕಳಿಸ್ತಾರೆ, ಗೋ ಬ್ಯಾಕ್. ಅದೇನು ಹೇಳ್ತಾರಂದ, ವರಾಕ್ಯುಲರ್ ಲ್ಯಾಂಗ್ವೇಜ್ ಅಂತೆ, ಅರ್ಥ ಆಗರ ಭಾಷೆದಲ್ಲಿ ಹಾಕ್ತೀರಿ, ಹಾಕಬೇಡಿ, ಇಂಗ್ಲೀಷ್ನಲ್ಲಿ ಹಾಕಿ ಅಂತ. ವರಾಕ್ಯುಲರ್ ಲ್ಯಾಂಗ್ವೇಜ್ ಅರ್ಥ ಆಗಲಾರ ಭಾಷೆ ಅಂತ. ಫ್ರೆಂಡ್ಸ್, ಇಂಗ್ಲೀಷ್ನಲ್ಲಿ ಕೆಲವೊಂದು ಶಬ್ದಗಳು ಅಪ್ಪಿ ರಾಂಗ್ ಆಗಿ ಹೇಳಿದ್ರೆ ಕ್ಷಮಿಸ್ಬೇಕು. ಯಾಕಂತ ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿ, ಅದಕ್ಕೋಸ್ಕರನೇ ಕೆಲವೊಂದು ಕಡೆಗೆಲ್ಲ ಇಂಗ್ಲೀಷ್ನಲ್ಲಿ ಕೆಲವೊಂದು ರಾಂಗ್ಗಳು ಬರ್ಬೋದು, ಅಪ್ಪಿ ಬರ್ಬೋದು. ಈ ರೀತಿ ಇರುವಾಗ ನಾವು ಕರ್ನಾಟಕದಲ್ಲಿ ಕನ್ನಡ ಯಾಕೆ ಕಲಿಬೇಕು ಅನ್ನೋದು ನನ್ನ ಪ್ರಶ್ನೆ. ಫ್ರೆಂಡ್ಸ್, ಕರ್ನಾಟಕ ಹೈಕೋರ್ಟ್ ಏನಿದೆ ಒಂದು ಆದೇಶ ಮಾಡಿತ್ತು. ಯಾವ ಗೊತ್ತಾ, 2017 ಆಗಸ್ಟ್ 6ರಂದು ಒಂದು ಆದೇಶ ಮಾಡಿತ್ತು. ಅದರದ್ದು ಮಹಾಸ್ವಾಮಿಯರ್ ಮತ್ತು ಡಿಸ್ಟ್ರಿಕ್ಟ್ ಜಡ್ಜ್ ತುಮಕೂರು, ದ ಚೀಫ್ ಸೆಕ್ರೆಟರಿ ಗೌರ್ಮೆಂಟ್ ಆಫ್ ಕರ್ನಾಟಕ, ವಿಧಾನಸೌಧ, ರಿಜಿಸ್ಟ್ರಾರ್ ಜನರಲ್, ಹಾನರೇಬಲ್ ಹೈಕೋರ್ಟ್ ಆಫ್ ಕರ್ನಾಟಕ, ಬೆಂಗಳೂರು. ಇವ್ರಿಗೆ ಸಂಬಂಧಿಸ್ತಕ್ಕಂಥದ್ದು ಏನಿದೆ, ಇದು ಆದೇಶ ಮಾಡಿದ್ದಾರೆ. ಈ ಆದೇಶದಲ್ಲಿ ಹೇಳ್ತಾರೆ ಅವರು, ಕಂಪಲ್ಸರಿ ಡಿಸ್ಟ್ರಿಕ್ಟ್ ಲೆವೆಲ್ ಕೋರ್ಟ್ವರೆಗೂ ಕನ್ನಡದಲ್ಲಿ ಬೇಕಂತೆ, ಹೈಕೋರ್ಟ್ನಲ್ಲಿ ಆದೇಶವನ್ನು ಮಾಡಬೇಕಂತೆ. ಅವರು ಬರೆದಿದ್ದಾರೆ, ಏನು ಬರೆದಿದ್ದಾರೆ, ಪಾಸ್ ಎನಿ ಡೈರೆಕ್ಷನ್ ದ್ಯಾಟ್ ಕನ್ನಡ ಶುಡ್ ಬಿ ದ ಕೋರ್ಟ್ ಲ್ಯಾಂಗ್ವೇಜ್ ಇನ್ ದ ಹೈಕೋರ್ಟ್ would run counter to Article 348 of the Constitution of India. ಈ ಆದೇಶದಲ್ಲಿ ಸ್ಪಷ್ಟವಾಗಿ ಮೂರನೇದು ವ್ಯಾಖ್ಯವಾಗಿ ಹೇಳಿದ್ದಾರೆ ಅವರು. ಮತ್ತು ಇದ್ರಾಗ ಹೇಳಿದ್ದಾರೆ, ವೃತ್ತಿ ಮಾಡುವ ಸ್ವಾತಂತ್ರ್ಯ ಇರೋದರಿಂದ ಕರ್ನಾಟಕ ಹೈಕೋರ್ಟ್ನಲ್ಲಿ ಕನ್ನಡ ಶುಡ್ ಬಿ ಕೋರ್ಟ್ ಲ್ಯಾಂಗ್ವೇಜ್ ಅಂತ ಹೇಳಿದ್ದಾರೆ. ಅದು 348 ಆರ್ಟಿಕಲ್ ಪ್ರಕಾರ. ನಮ್ಮ ಕರ್ನಾಟಕ ಸರ್ಕಾರ ಮಾಡಲಿಲ್ಲ. ಏನು ಮಾಡ್ತು? ಯಾಕಂದರೆ ಕರ್ನಾಟಕನಿಗೆ ಒಂದು ಆದೇಶ ಇದೆ, ಈ ಆದೇಶವನ್ನು ಪಾಲಿಸಬಾರ್ದಾಗಿತ್ತಪ್ಪ ಅಂತಂದರೆ ಇದಿರ್ತಕ್ಕ ಈ ಆದೇಶವನ್ನು ಓವರ್ ರೂಲ್ ಆಗಿ ಮಾಡಿ ಇನ್ನೊಂದು ಆದೇಶವನ್ನು ಕೊಡಬೇಕು.
ಆದರೆ ಇದಕ್ಕೆ ಬಿಟ್ಟು ಇನ್ನೊಂದು ಯಾವುದೂ ಆದೇಶ ಬಂದಿಲ್ಲ. ಕೋರ್ಟ್ನಿಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರಲಿ ಕನ್ನಡ ಬೇಡ ಅಂತ ಅನ್ನೋದು ಯಾವುದೂ ಆದೇಶ ಆಗಿಲ್ಲ. ಆದರೂ ಕೂಡ ಈ ಆದೇಶದ ಪ್ರಕಾರನೇ ಅವರು ಫಾಲೋ ಮಾಡೋದಿಲ್ಲ. ಯಾಕಂದರೆ ವೃತ್ತಿ ಮಾಡೋ ಸ್ವಾತಂತ್ರ್ಯ ಅಡ್ವೊಕೇಟ್ಗಳು ಏನಿರ್ತಾರಲ್ಲ ಕನ್ನಡ ಮಾಧ್ಯಮದಲ್ಲಿ ಅವರಿಗೆ ಆ ವೃತ್ತಿ ಮಾಡೋ ಸ್ವಾತಂತ್ರ್ಯನ ಕಿತ್ಕೊಂಡಂಗಾಗುತ್ತೆ. ಅದಕ್ಕೆ ಶುಡ್ ಬಿ ಕನ್ನಡ. ಫ್ರೆಂಡ್ಸ್, ಇನ್ನೊಂದು ಗೊತ್ತಾ, 348 ಅಂತೇನೆ ಆರ್ಟಿಕಲ್ ಹೇಳಿದಾರಲ್ಲ, ಈ ಆರ್ಟಿಕಲ್ನಲ್ಲಿ ಭಾರತ ಸಂವಿಧಾನದ 348 ಆರ್ಟಿಕಲ್ನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ಸ್ವಾತಂತ್ರ್ಯ ಸಿಕ್ಕು 15 ವರ್ಷದಲ್ಲೇ ಸ್ಟೇಟ್ನಲ್ಲಿರ್ತಕ್ಕಂಥ ಹೈಕೋರ್ಟ್ಗೆ ಸ್ಟೇಟ್ ಲ್ಯಾಂಗ್ವೇಜನ್ನು ಮಾಡಬೇಕು ಅಂತ. ಆದ್ರೆ 65 ವರ್ಷ ಆಯಿತು, ಇನ್ನೂ ತನಕ ಅದರದ್ದು ಕೋರ್ಟ್ ಲ್ಯಾಂಗ್ವೇಜ್ ಆಗೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ಕನ್ನಡ ಲ್ಯಾಂಗ್ವೇಜು ಅಷ್ಟು ನಿರ್ಲಕ್ಷ್ಯ ಮನೋಭಾವನೆ. ಅದಕ್ಕೆ ಕನ್ನಡ ಯಾಕೆ ಕಲಿಬೇಕು, ನಾವು ಕರ್ನಾಟಕ ರಾಜ್ಯೋತ್ಸವ ಯಾಕೆ ಆಚರಿಸಬೇಕು ಅನ್ನೋದೇ ನನ್ನ ಪ್ರಶ್ನೆ, ಬೇರೆದೇನು ಪ್ರಶ್ನೆ ಇಲ್ಲ. ಫ್ರೆಂಡ್ಸ್, ಇದು ನ್ಯಾಯಾಲಯದ ವಿಷಯನ ಯಾವುದೇ ಚಾನಲ್ಸ್ಗಳು ಡಿಸ್ಕಷನ್ನೇ ಮಾಡಲ್ಲ. ಎಲ್ಲಿ ಅವ್ರ ಕೇಸ್ನಾಗ ಸಿಕ್ಕಿದ್ರೆ ಅವ್ರಿಗೆ ಎಲ್ಲಿ ಪನಿಷ್ಮೆಂಟ್ ಕೊಡ್ತಾರೋ ಅನ್ನೋ ಭಯ ಜಾಸ್ತಿ. ಕಾನೂನನ್ನು ಕಾನೂನು ಪ್ರಕಾರವಾಗಿ ಕೇಳ್ರಿ, ಅದ್ರಾಗೇನದ ನ್ಯಾಯಾಲಯ ಬೇಡ ಅನ್ನುತ್ತಾ? ಅದು ಕಾನೂನನ್ನು ಕಾನೂನು ರೀತಿ ಕೇಳಿದ್ರೆ ಹೋಲ್ ನಮ್ಮ ಲಾಯರ್ಸ್ ಇದ್ದಾರಲ್ಲ ಅವ್ರದ್ದು ಕೇಳ್ತಾರ? ಅವರು ಕೇಳಲ್ಲ. ಯಾಕೆ ಕನ್ನಡ ಮೀಡಿಯಮದವರಿಗೆ ಧೈರ್ಯ ಇಲ್ಲ, ಎಲ್ಲ ರಣಹೇಡಿಗಳು, ಕನ್ನಡದಲ್ಲಿ ಫೈಲ್ ಹಾಕ್ಲಿಕ್ಕೆ ಹೋಗಲ್ಲ, ಏನಂತಾರೆ ಕೋರ್ಟ್ನಿಂದ ವಾತಾವರಣದಿಂದ ದೂರ ಇರ್ತಾರೆ. ಅದಕ್ಕೆ ಹೈಕೋರ್ಟ್ನಲ್ಲಿ ಪ್ರಾಕ್ಟೀಸ್ ಮಾಡಲ್ಲ. ಅವ್ರಿಗೆ ಹೈಕೋರ್ಟ್ ಜಡ್ಜಸ್ಗಳಿಗೆ ಅದು ಅವಶ್ಯಕತೆ ಬೀಳಲ್ಲ. ಅದಕ್ಕೆ ನಾನು ಕೇಳ್ತಾ ಇರೋದು, ಕನ್ನಡ ವಾತಾವರಣನೇ ಇಲ್ಲಪ್ಪ ಅಂತಂದರೆ ನಮ್ಮ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವನ ಯಾಕೆ ಆಚರಿಸಬೇಕು ಅಂದರೆ, ಕರ್ನಾಟಕ ಹೈಕೋರ್ಟ್ ಏನು ಹೇಳುತ್ತೆ ಗೊತ್ತಾ ನಿಮಗೆ? ಪರೋಕ್ಷವಾಗಿ ನೀವು ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಕಲ್ತರೆ ಫೈಲ್ ಹಾಕಿ ನಿಮಗೆ ನ್ಯಾಯ ಕೊಡ್ತೀನಿ, ನಿಮಗೆ ನ್ಯಾಯ ಬೇಕಾ ಇಂಗ್ಲೀಷ್ ಕಲೀರಿ ನ್ಯಾಯ ಕೊಡ್ತೀನಿ, ಕನ್ನಡ ಕಲ್ತರೆ ಇಲ್ಲ. ನೀವು ಲಾಯರ್ ಆದ್ರೂ ಕೂಡ ಕನ್ನಡದಲ್ಲಿ ಲಾ ಕಲಿತು ಕೂಡ ನೀವು ಕನ್ನಡದಲ್ಲಿ ಫೈಲ್ ಹಾಕ್ತೀನಪ್ಪ ಅಂದರೆ ತೊಗೊಲ್ಲ, ನಿಮಗೆ ನ್ಯಾಯ ಕೊಡಲ್ಲ. ನೀವು ಹೋಗ್ರಿ ಇಂಗ್ಲೀಷ್ನಲ್ಲೇ ಬರ್ದಾಕ್ರಿ. ಇದು ನಮ್ಮ ಕರ್ನಾಟಕ ರಾಜ್ಯದ ಹೈಕೋರ್ಟ್. ನಮ್ಮ ಕರ್ನಾಟಕ ರಾಜ್ಯದ ಹೈಕೋರ್ಟ್ ಏನಿದೆಯಲ್ಲ ಈ ರೀತಿ ಇಂಡೈರೆಕ್ಟಾಗಿ ಸೆಂಟೆನ್ಸ್ ಈ ರೀತಿ ಹೇಳ್ತಾ ಇದೆ, ತಾರತಮ್ಯ ಮಾಡ್ತಾ ಇದೆ ಭಾಷಾ ಅನ್ನೋ ಹೆಸರ ಮೇಲೆ, ಕನ್ನಡ ಭಾಷೆ ಇಂಗ್ಲೀಷ್ ಭಾಷೆ ಅನ್ನೋ ಹೆಸರ ಮೇಲೆ. 348 ಏನಿದೆಯಲ್ಲ ನ್ಯಾಯಾಲಯದ ಆದೇಶಗಳು ಏನಿದೆಯಲ್ಲ ಆರ್ಡರ್ಸ್, ಅವೆಲ್ಲ ಇಂಗ್ಲೀಷ್ ಲ್ಯಾಂಗ್ವೇಜ್ನಲ್ಲಿ ಇರಬೇಕಂತಿದೆ. ಕೇಸ್ ಫೈಲ್ಗಳನ್ನು ಯಾವ ಲ್ಯಾಂಗ್ವೇಜ್ನಲ್ಲಿ ಇರಬೇಕು ಅಂತ ಸ್ಪಷ್ಟವಾಗಿಲ್ಲ. ಭಾರತ ಸಂವಿಧಾನದಲ್ಲಿ ಅಲ್ಲಿದೆ, ಕೋರ್ಟ್ ಲ್ಯಾಂಗ್ವೇಜಸ್ನಲ್ಲಿ ಆರ್ಡರ್ ಶುಡ್ ಬಿ ಇನ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಅಂತಿದೆ ಅದು. ಆದರೆ ಕೇಸ್ ಫೈಲ್ ಮಾತ್ರ ನೀವು ಯಾವ ಲ್ಯಾಂಗ್ವೇಜ್ನಾಗ ಹಾಕಬೇಕು ಅಂತ ಇನ್ನೂ ತಕ್ಕದ ಡೈರೆಕ್ಷನ್ ಇಲ್ಲ. ಅದಕ್ಕೆ ಹೈಕೋರ್ಟು, ನಮ್ಮ ಕರ್ನಾಟಕ ಹೈಕೋರ್ಟು ಏನು ಮಾಡಿದೆ, ಪಾಸ್ ಎನಿ ಡೈರೆಕ್ಷನ್ ದಟ್ ಕನ್ನಡ ಶುಡ್ ಬಿ ದ ಕೋರ್ಟ್ ಲ್ಯಾಂಗ್ವೇಜ್ ಇನ್ ದ ಹೈಕೋರ್ಟ್ ವುಡ್ ರನ್ ಕೌಂಟರ್ ಟು ಆರ್ಟಿಕಲ್ 348 ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. ಫ್ರೆಂಡ್ಸ್, ಇದ್ರ ಬಗ್ಗೆದಾಗ ಅರ್ಥ ಸ್ವಲ್ಪ ಮುಂದೆ ಆಗಿದ್ದರೆ ಅದು ಯಾಕಂತ ಆ್ಯಸ್ ಇಟ್ ಈಸ್ ಇದ್ದಿ ಸೆಂಟೆನ್ಸನ್ನು ಓದಿ ಹೇಳ್ತಾ ಇರ್ತಕ್ಕಂಥದ್ದು. ಈ ಕೇಸಿನ ನಂಬರ್ ಏನಪ್ಪ ಅಂತ ರಿಟ್ ಪಿಟೇಷನ್ 15973 1999. ಈ ಕೇಸಿನ ನಂಬರ್ ನೀವು ಬೇಕಾದರೆ ನೆಟ್ನಲ್ಲಿ ಹುಡುಕಿ ತೆಗೆದು ಈ ಕಾಪಿನ ತೆಕ್ಕೊಂಡು ನೀವು ಓದ್ಬೋದು ಪೂರ್ತಿ ಸ್ಪಷ್ಟವಾಗಿ. ಅಂದರೆ ಕರ್ನಾಟಕದಲ್ಲೇ ಕನ್ನಡ ಭಾಷೆಯನ್ನು ಮಾಡಿ ಅಂತ ಅವ್ರು ಡೈರೆಕ್ಷನ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ಕಣ್ಣು ಮುಚ್ಕೊಂಡು ಕೂತಿದೆಯಾ? ನಮ್ಮ ಕರ್ನಾಟಕ ಸರ್ಕಾರ ಕಣ್ಣು ಮುಚ್ಕೊಂಡು ಕೂತಿಲ್ಲ, ಮಾಡಿದ್ದಾರೆ. ಕೋರ್ಟ್ನಲ್ಲಿ ನಡಾವಳಿಯನ್ನು ಕನ್ನಡದಲ್ಲಿ ಮಾಡಬೇಕು ಅಂತ ಅನ್ನೋದು ಎರಡೂ ಸದನದಿಂದ ಪಾಸ್ ಮಾಡಿ ರಾಜ್ಯಪಾಲರಿಂದ ಅನುಮತಿ ತೊಂದು ರಾಷ್ಟ್ರಪತಿಗಳಿಗೆ ಸೈನ್ಗೆ ಕಳಿಸಿದ್ದಾರೆ. ಅದು ಯಾವಾಗ ಕಳಿಸಿದ್ದಾರೆ? 24/1/2015 ಇದೇನು ಮಾಡಿದ್ದಾರೆ, ಆರ್ಟಿಕಲ್ 348(2) Constitution of India is as following the namely. Notwithstanding anything in subclause A of clause 1, the governor of state may, with the provisions and consent of the president, authorize the use of Hindi language or any other
language used for any official purpose of the state in proceeding in the High Court having its principal seat in that state. ಫ್ರೆಂಡ್ಸ್, ಇಷ್ಟು ಲೈನ್ ಓದಿದರೆ ನನಗೇನು ಅನ್ನೋದು ಸರಿಯಾಗಿ ಅರ್ಥ ಆಗಲಿಲ್ಲ. ಆದರೆ ಕನ್ನಡದಲ್ಲಿರ್ತಕ್ಕಂಥ ಕಾನ್ಸ್ಟಿಟ್ಯೂಷನನ್ನು ಓದಿದಾಗ ನನಗೆ ಗೊತ್ತಾಗಿದ್ದು ಮಾಡಬೇಕು ಅಂತಿದೆ. ಅಂದರೆ ಅದರ್ ಲ್ಯಾಂಗ್ವೇಜ್, ಹಿಂದಿ ಅಥವಾ ಅದರ್ ಲ್ಯಾಂಗ್ವೇಜ್ ಅಂದರೆ ನಾವು ಸ್ಟೇಟ್ ಲ್ಯಾಂಗ್ವೇಜನ್ನು ಮಾಡಬೇಕು ಅಂತಿದೆ. ಅದು 15 ವರ್ಷದಲ್ಲೇ ಮಾಡಬೇಕಾಗಿತ್ತು, ಮಾಡಿಲ್ಲ. ಅದು ಕೂಡ ಅವ್ರು ಏನು ಮಾಡಿದ್ದಾರೆ, 2 ಸದನದಿಂದ ಪಾಸ್ ಮಾಡಿ ಅವ್ರು ಕಳಿಸಿದ್ದಾರೆ. ಮತ್ತು ಮುಂದಕ್ಕೆ ಪ್ರೊವೈಡೆಡ್ ದಟ್ nothing in this clause shall apply to any judgment, decree, order passed or made by such High Court. According the Cabinet in its meeting held on 9/7/2014 has taken decision to the recommended Honorable Governor to send the proposal to the Government of India for the approval of His Excellency the President to authorize the use of Kannada language in all the proceedings of the High Court of Karnataka. ರಾಷ್ಟ್ರಪತಿಯವರ ಅನುಮತಿಗೋಸ್ಕರ ಮೇಲ್ ಕಳಿಸಿದ್ದಾರೆ. ಆದರೆ ಫ್ರೆಂಡ್ಸ್, 2015 ಈಗ 2020 ನಡೀತಾ ಇದೆ, 5 ವರ್ಷ ಆಯಿತು, ನಮ್ಮ ಬಿಲ್ ಪಾಸ್ ಆಗಲಿಲ್ಲ. ಕನ್ನಡ ಲ್ಯಾಂಗ್ವೇಜನ್ನು ಕೋರ್ಟ್ನಲ್ಲಿ ಯೂಸ್ ಮಾಡೋದಕ್ಕೋಸ್ಕರ ಮಾಡಿರ್ತಕ್ಕಂಥದ್ದು ಏನಿದೆ ಅಲ್ಲ, ಅದು ಕಟ್ ಕಳಿಸಿದ್ದಾರೆ. ಆದರೆ ಪ್ರೆಸಿಡೆಂಟ್ ಇನ್ನೂ ಸೈನ್ ಮಾಡಿಲ್ಲ. ಪ್ರೆಸಿಡೆಂಟ್ ಸೈನ್ ಮಾಡಿಲ್ಲ. ನಮ್ಮ ರಾಜ್ಯ ಸರ್ಕಾರಕ್ಕೆ ಅದು ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರದವ್ರು ಏನು ಮಾಡ್ತಾರೆ ಗೊತ್ತಾ, ಬೇರೆ ಕಾಯ್ದೆಗಳನ್ನು ಏನು ಹೇಳ್ತಾರೆ, ಸುಗ್ರೀವಾಜ್ಞೆ ಮೂಲಕ ಪಾಸ್ ಮಾಡ್ತಾರೆ. ಆದರೆ ನಮ್ಮ ಕನ್ನಡ ಭಾಷೆದಾಗಿರ್ತಕ್ಕಂಥದಕ್ಕೆ ಸುಗ್ರೀವಾಜ್ಞೆ ಬೇಡ, ರಾಷ್ಟ್ರಪತಿ ಕಳಿಸ್ತಾರೆ. ಅವರು ರಾಷ್ಟ್ರಪತಿಗಳು ಸೈನ್ ಮಾಡಿಲ್ಲ, ಹಾಗೆ ಇಟ್ಕೊಂಡು ಕೂತಿದ್ದಾರೆ. ನಿಜವಾಗ್ಲೂ ಈ ಕಾಯ್ದೆ ರಾಷ್ಟ್ರಪತಿಗೆ ಹೋಗಿ ಮುಟ್ಟಿದೆಯಾ ಅಥವಾ ಇಲ್ಲ? ಮಾಹಿತಿ ಹಕ್ಕಿನ ಪ್ರಕಾರ ಕೇಳಿದ್ದೀನಿ. ಅವರು ಮಾಹಿತಿ ಹಕ್ಕಿನ ಪ್ರಕಾರ ಎಲ್ಲಿ ಕಳಿಸಿದ್ದಾರೆ ಅಂತಂದರೆ ಕೇಂದ್ರ ಸರ್ಕಾರ ಕಳಿಸಿದ್ದಾರೆ. ಕೇಂದ್ರ ಸರ್ಕಾರದವ್ರು ಏನು ಮಾಡಿದರೆ, ಇದನ್ನು ಸೈನ್ ಹಾಕೋದಕ್ಕೋಸ್ಕರ ರಾಷ್ಟ್ರಪತಿಗಳಿಗೆ ಹೇಳಿದಾರಾ ಇಲ್ವಾ, ಅದ್ರ ಬಗ್ಗೆ ನಿಮಗೆ ಗೊತ್ತಾಗಬೇಕಲ್ಲ ತಾನೇ. ಫ್ರೆಂಡ್ಸ್, ಇದೇನಿದಲ್ಲ, ಕರ್ನಾಟಕ ಹೈಕೋರ್ಟ್ನಲ್ಲಿ ಕನ್ನಡ ಭಾಷೆಯ ಬಗ್ಗೆ ಯೂಸ್ ಮಾಡೋದ್ರ ಬಗ್ಗೆ ಇದ್ದಾಗ ನಮ್ಮ ಕೇಂದ್ರ ಸರ್ಕಾರ ಅವರು ಹೇಳಿದ್ದಾರೆ, ಚೆನ್ನಾಗಿ ಹೇಳಿದ್ದಾರೆ. ಮಾಹಿತಿ ಹಕ್ಕಿನ ಪ್ರಕಾರ ಆನ್ಸರ್ ಬಂದಿದೆ. ಯಾರು ಕೊಟ್ಟಿದ್ದಾರೆ ಗೊತ್ತಾ? ಭಾರತ್ ಸರ್ಕಾರ. ಹಿಂದಿಯೊಳಗೆ ಕೊಟ್ಟಿದ್ದಾರೆ, ಇಂಗ್ಲೀಷ್ನಲ್ಲ, ಹಿಂದಿಯಲ್ಲಿ ಕೊಟ್ಟಿದ್ದಾರೆ. ಭಾರತ್ ಸರ್ಕಾರ, ಗೃಹ ಮಂತ್ರಾಲಯ, ರಾಜ್ಯ ಭಾಷೆ ವಿಭಾಗ ಇವರು ಏನು ಮಾಡಿದ್ದಾರೆ, ಮಾಹಿತಿ ಹಕ್ಕಿನ ಪ್ರಕಾರ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಇವ್ರು ಏನು ಹೇಳ್ತಾರೆ ಗೊತ್ತಾ, ಸುಪ್ರೀಂ ಕೋರ್ಟ್ದ ಪೂರ್ಣ ಪೀಠ ಏನಿದೆ ಅಲ್ಲ, ಸ್ಟೇಟ್ನಲ್ಲಿ ಕನ್ನಡ ಭಾಷೆಯನ್ನು ಯೂಸ್ ಮಾಡೋದನ್ನು ಅದನ್ನು ಅಸಮ್ಮತಿ ಒಪ್ಪಿಸಿದಂತೆ. ಅಂದರೆ ನೀವು ಕೋರ್ಟ್ ಲ್ಯಾಂಗ್ವೇಜ್ನಲ್ಲಿ ಕನ್ನಡದಲ್ಲಿ ಮಾಡಬೇಡಿ, ಇಂಗ್ಲೀಷೇ ಇರಲಿ ಅಂತ ಪೂರ್ಣ ಸುಪ್ರೀಂ ಕೋರ್ಟ್ ಹೇಳಿದೆ ಅಂತೆ. ಪೂರ್ಣ ಸುಪ್ರೀಂ ಕೋರ್ಟ್. ಫ್ರೆಂಡ್ಸ್, ಇದು ಹಿಂದಿಯಲ್ಲಿರ್ತಕ್ಕಂಥದ್ದು ಭಾಷೆ. ಸುಪ್ರೀಂ ಕೋರ್ಟ್ ಹೇಳಿದೆ ಅಂತೆ. ಅಂದರೆ ಸುಪ್ರೀಂ ಕೋರ್ಟು ನಮ್ಮ ಕಾನ್ಸ್ಟಿಟ್ಯೂಷನನ್ನು ಮೀರಿ ಆದೇಶ ಮಾಡುತ್ತೆ. ಕಾನ್ಸ್ಟಿಟ್ಯೂಷನ್ ಅಂಡರ್ನಲ್ಲೇ ಅವರು ಆದೇಶ ಮಾಡಬೇಕು. ಕಾನ್ಸ್ಟಿಟ್ಯೂಷನನ್ನು ಅಂಡರ್ನಲ್ಲೇ ಆದೇಶ ಮಾಡಬೇಕು. ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ ಅದನ್ನು ಇಂಟರ್ಪ್ರಿಟೇಷನ್ ಮಾಡಬೇಕು ಸುಪ್ರೀಂ ಕೋರ್ಟು. ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇದನ್ನು ಮಾಡಬೇಡಿ ಅಂತ ಹೇಳಿದೆ ಅಂತ. ಆ ರೀತಿ ಪೂರ್ಣಪೀಠ ಆದೇಶ ಮಾಡಿದೆ. ಅದರ ಮಾಹಿತಿ ಹಕ್ಕಿನ ಪ್ರಕಾರ ರಾಜಭಾಷಾ ವಿಭಾಗದವ್ರು ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಏನು ಮಾಡ್ತೀರಾ, ಯಾವ್ಯಾವ ಲ್ಯಾಂಗ್ವೇಜ್ ಅಪ್ಪ ಅಂತಂದರೆ ಆದೇಶ ಮಾಡಿ ಡೇಟ್ ಕೂಡ ಹೇಳಿದ್ದಾರೆ. ಏನಂತ, ದಿನಾಂಕ 5/2/2016 के अनुसार मद्रास, गुजरात, छत्तीसगढ़ और कर्नाटक उच्च न्यायालय में क्रमश तमिल, गुजराती, हिंदी और कन्नड़ के प्रयोग को उच्चतम न्यायालय अंदर ब्रैकेटनल्ली सुप्रीम कोर्ट की पूर्ण पीठ ने अस्वीकार कर दिया है, जिसकी प्रति केंद्रालय
जन सूचना अधिकारी ने आपको भेजी है. ಫ್ರೆಂಡ್ಸ್, ನಮ್ದು ಒಂದೇ ಭಾಷೆ ಅಲ್ಲ. ಯಾವ್ಯಾವಪ್ಪ ಅಂತಂದರೆ ಗುಜರಾತು, ಹಿಂದಿ, ಕನ್ನಡ, ತಮಿಳು ಇವುಗಳನ್ನು ಕೂಡ ಅವರು ಅಸ್ವೀಕಾರ ಮಾಡಿದಂತೆ ಸುಪ್ರೀಂ ಕೋರ್ಟ್ ಪೂರ್ಣಪೀಠ. ಮಾಧ್ಯಮದವರಿಗೊಂದು ಪ್ರಶ್ನೆ, ಈ ಆದೇಶ ನಾವು ಮಾಡಿದ್ದು ನಿಮಗೆ ಗೊತ್ತಾ? ಯಾವಾಗ ಮಾಡಿದ್ದು? ಇವ್ರು ಹೇಳಿದ್ದಾರೆ 5/2/2016 ಅಂತ. ಆದರೆ ಇದನ್ನು ಯಾಕೆ ಮಾಧ್ಯಮದಲ್ಲೇ ಬರಲಿಲ್ಲ ಅನ್ನೋದೊಂದು ಪ್ರಶ್ನೆ. ನನಗೆ ಡೌಟು ಈ ರೀತಿ ಆದೇಶ ಆಗಿದೆ ಅಂತ. ಯಾಕೆಂದರೆ ಯಾವುದೇ ಸುಪ್ರೀಂ ಕೋರ್ಟು ಕಾನ್ಸ್ಟಿಟ್ಯೂಷನನ್ನು ಮೀರಿ ಆದೇಶ ಮಾಡೋದಿಲ್ಲ. ಆರ್ಟಿಕಲ್ 348 ಸಬ್ಕಲಂ 2 ಪ್ರಕಾರ 15 ವರ್ಷದಲ್ಲೇ ಹೈಕೋರ್ಟ್ನಲ್ಲಿ ಸ್ಟೇಟ್ ಲ್ಯಾಂಗ್ವೇಜನ್ನು ಅಪ್ಲೈ ಮಾಡಬಹುದು ರಾಷ್ಟ್ರಪತಿಗಳ ಅನುಮತಿ ಮೇರೆಗೆ ಅಂತಲೇ ಸ್ಪಷ್ಟವಾಗಿ ಬರೆದಿದೆ. ಅದನ್ನು ಮೀರಿ ಈ ರೀತಿ ಸುಪ್ರೀಂ ಕೋರ್ಟ್ ಪೂರ್ಣಪೀಠ ಈ ರೀತಿ ಆದೇಶ ಮಾಡಿದ್ರೆ ಕಾನ್ಸ್ಟಿಟ್ಯೂಷನನ್ನು ವಿರೋಧವಾಗಿ ಆದೇಶ ಮಾಡಿದ್ದಾರೆ ಎಂದಾಗುತ್ತೆ. ವಿರೋಧವಾಗಿ ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗುತ್ತೆ. ಅಥವಾ ಸುಪ್ರೀಂ ಕೋರ್ಟ್ದ ಆದೇಶ ಈ ರೀತಿ ಮಾಡಿಲ್ಲಪ್ಪ ಅಂತಂದರೆ ನಮ್ಮ ಭಾರತ ಸರ್ಕಾರ ಅಂದರೆ ಗೃಹ ಮಂತ್ರಾಲಯ ರಾಜ್ಯ ಭಾಷೆ ವಿಭಾಗ ನನಗೆ ಸುಳ್ಳು ಹೇಳಿದೆ ಅನ್ನೋದು ಅರ್ಥ. ಫ್ರೆಂಡ್ಸ್, ಇದಕ್ಕೆ ನಾನು ಅಪೀಲ್ ಹಾಕಿದ್ದೀನಿ, ಇನ್ನು ಜವಾಬು ಬಂದಿಲ್ಲ. ರಾಷ್ಟ್ರೀಯ ಆಯೋಗಕ್ಕೆ ಹಾಕೀನಿ, ರಾಷ್ಟ್ರೀಯ ಮಾಹಿತಿ ಆಯೋಗಕ್ಕೆ. ಯಾಕೆ ನಾನು ಅಪೀಲ್ ಹಾಕಿದ್ದೆ ಅಂತಂದರೆ ಸುಪ್ರೀಂ ಕೋರ್ಟಿನ ಯಾವ ಜಡ್ಜ್ನ ನೇತೃತ್ವದಲ್ಲಿ ಎಷ್ಟು ನ್ಯಾಯಾಧೀಶರಿದ್ದರು ಅನ್ನೋದು ಕೂಡ ಇಲ್ಲ, ಮತ್ತು ಕೇಸಿನ ನಂಬರ್ ಕೂಡ ಇಲ್ಲ, ಮತ್ತು ಯಾರು ಈ ಕೇಸಿಗೆ ಫೈಲ್ ಮಾಡಿದರು. ಈ ರೀತಿ ನೀವು ಸ್ಟೇಟ್ ಲ್ಯಾಂಗ್ವೇಜನ್ನು ಹೈಕೋರ್ಟ್ನಲ್ಲಿ ಅಪ್ಲೈ ಮಾಡಬೇಡಿ ಅಂತನ್ನೋದು ಕೂಡ ಪ್ರತಿವಾದಿಗಳು ವಾದಿಗಳು ಯಾರೂ ಇಲ್ಲ. ಅವ್ರದ್ದು ಹೆಸರು ಏನೂ ಕೊಟ್ಟಿಲ್ಲ, ಜಸ್ಟ್ ಸುಪ್ರೀಂ ಕೋರ್ಟ್ ಪೂರ್ಣಪೀಠ ಅಸ್ವೀಕಾರ ಮಾಡಿದೆ ಅನ್ನೋದನ್ನು ಮಾಹಿತಿ ಕೊಟ್ಟು ನನಗೆ ಸೆಂಡ್ ಮಾಡಿದ್ದಾರೆ. ಅಂದರೆ ಕರ್ನಾಟಕ ಸರ್ಕಾರ ನಿರ್ಲಕ್ಷ್ಯ ಮಾಡೋದಲ್ಲದೆ ನಮ್ಮ ಕೇಂದ್ರ ಸರ್ಕಾರ ಕೂಡ ನಮ್ಮ ಭಾಷೆ ಬಗ್ಗೆ ನಿರ್ಲಕ್ಷ್ಯ ಮಾಡುತ್ತೆ. ಅದಕ್ಕೆ ನಿರ್ಲಕ್ಷ್ಯ ಆಗುವ ಭಾಷೆಯನ್ನು ನೀವು ಯಾಕೆ ಕಲಿತೀರಾ? ನಿಮಗೆ ಸಂಪಾದನೆ ಮಾಡಿಕೊಡಲ್ಲ ಆ ಭಾಷೆನ ಯಾಕೆ ಕಲಿತೀರಾ? ಕನ್ನಡ ರಾಜ್ಯೋತ್ಸವನ ನೀವು ಯಾಕೆ ಆಚರಿಸ್ತೀರಾ? ಇಷ್ಟೇ ಪ್ರಶ್ನೆ, ಬೇರೆದೇನು ಪ್ರಶ್ನೆ ಇಲ್ಲ. ನಾನು ಯಾಕೆ ನಿಮಗೆ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವದ ಶುಭಾಶಯನ್ನು ಯಾಕೆ ಹೇಳಿಲ್ಲಪ್ಪ ಅಂತಂದರೆ ಇಷ್ಟೆಲ್ಲ ರೀಸನ್ಸ್ ಇದೆ. ಭಾರತ ಸರ್ಕಾರ ಈ ರೀತಿ ಹೇಳ್ತಾ ಇದೆ, ನಮ್ಮ ರಾಷ್ಟ್ರಪತಿಗಳು ಅದಕ್ಕೆ ಸೈನ್ ಹಾಕ್ತಾ ಇಲ್ಲ. ಹೈಕೋರ್ಟ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ ಬಗ್ಗೆ ನಮ್ಮ ಕರ್ನಾಟಕ ಹೈಕೋರ್ಟ್ನಲ್ಲಿ ಭಾಷೆ ಹೆಸರು ಮೇಲೆ ತಾರತಮ್ಯ ಆಗೋದು ನಿಲ್ತಾ ಇಲ್ಲ. ಇನ್ನು ಭಾಷಾ ಹೆಸರು ಮೇಲೆ ತಾರತಮ್ಯ ಮಾಡ್ತಕ್ಕಂಥ ಕೋರ್ಟು ಬರ್ತಕ್ಕಂಥ ಬೇರೆ ಏನಂತೆ ತೀರ್ಪುಗಳೆಲ್ಲ ಸರಿ ಇರುತ್ತಾ ಅಂತ ನಿಮ್ಗೆ ಅನಿಸುತ್ತಾ? ನನಗಂತ ಡೌಟ್ ಬರುತ್ತೆ. ತಾರತಮ್ಯ ಮಾಡ್ತಕ್ಕಂಥವ್ರು ಸ್ಪಷ್ಟವಾಗಿ ಹೇಗೆ ನಿರ್ಣಯ ಕೊಡ್ತಾರೆ ಅನ್ನೋದು ಅನುಮಾನ ಬರ್ತಕ್ಕಂಥದ್ದು. ಯಾಕೆ ಕನ್ನಡ ಭಾಷೆ ಮತ್ತು ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಮತ್ತು ಕೋರ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಅಂತ ಅನ್ನೋ ಹೆಸರು ಮೇಲೆ ತಾರತಮ್ಯ ಮಾಡುವಾಗ ಫೈಲೇ ತಗೊಲ್ಲಪ್ಪ ಅಂತಂದ್ರೆ ಅವ್ರು ಕೊಡ್ತಕ್ಕಂಥ ತೀರ್ಪು ಮೇಲೆ ಅನುಮಾನ ಬರೋದು ಸಹಜ. ನನಗಂತರ ಅನುಮಾನ ಬರುತ್ತೆ, ನಿಮಗೆ ಬರುತ್ತೋ ಬಿಡುತ್ತೋ ಗೊತ್ತಿಲ್ಲ. ಫ್ರೆಂಡ್ಸ್, ನಾನು ನಿಮಗೆ ಹೇಳ್ದಲ್ಲ, ಕರ್ನಾಟಕ ರಾಜ್ಯೋತ್ಸವ ಶುಭಾಶಯಗಳು ನಾನು ಹೇಳೋದಿಲ್ಲ. ಎಜುಕೇಷನು ಕನ್ನಡದಲ್ಲಿ ಸಿಗಲ್ಲ, ನ್ಯಾಯ ಕನ್ನಡದಲ್ಲಿ ಸಿಗಲ್ಲ, ನಿಮಗೆ ಹಾಕ್ಲಿಕ್ಕೆ ಬರಲ್ಲ, ಉದ್ಯೋಗ ಮಾಡೋ ಸ್ವಾತಂತ್ರ್ಯ ಕಳ್ಕೊಂಡ್ಬಿಟ್ಟಿದ್ದೀರಾ. ಕರ್ನಾಟಕದಲ್ಲೇ ಕನ್ನಡಿಗರು, ಅನಾಥರು, ನಿರ್ಲಕ್ಷ್ಯದಾರರು ಇವರಿರುವಾಗ ನಾವು ಯಾವ ಮುಖ ಇಟ್ಕೊಂಡು ಕರ್ನಾಟಕ ರಾಜ್ಯೋತ್ಸವನ ಆಚರಿಸ್ತಾ ಇದ್ದೀವಿ ಅನ್ನೋದು ಇನ್ನೂ ಸ್ಪಷ್ಟವಾಗಿಲ್ಲ. ಫ್ರೆಂಡ್ಸ್, ಇದು ನಮ್ಮ ಕರ್ನಾಟಕ ಸರ್ಕಾರದ ನಿರ್ಲಕ್ಷ್ಯ ಅಂತ ಹೇಳ್ತೀನಿ. ನಮ್ಮ ಕನ್ನಡಿಗರದು ನಿರ್ಲಕ್ಷ್ಯ. ನಾವು ಕನ್ನಡಿಗರು ತಾನೇ ಧ್ವನಿ ಎತ್ತಬೇಕು. ಅವ್ರು ಇಂಗ್ಲೀಷ್ನಲ್ಲಿ ಆದೇಶ ಮಾಡಿದ್ರೆ ನಿಮಗೆ ಕನ್ನಡ ಬರೋರಿಗೆ ಅರ್ಥ ಆಗುತ್ತಾ? ಅದು ಇಂಗ್ಲೀಷ್ ಮೀಡಿಯಮ್ದಾರು ಏನು ಹೇಳ್ತಾರೆ ಅದಕ್ಕೆ ಹ್ಞೂ ಹ್ಞೂ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಬೇರೆ ಜಡ್ಜಸ್ಗಳು ಮಾಡ್ತಾ ಇದ್ದಾರಲ್ಲ ಜಜ್ಮೆಂಟು, ಅದು ಹೇಗೆ ಮಾಡ್ತಾಯಿದ್ದಾರೆ, ಯಾವ ಕಾಯ್ದೆಗಳು ಮಾಡ್ತಾಯಿದ್ದಾರೆ? ಹೌದು, ನಮ್ಮ ಕರ್ನಾಟಕ ಅಭಿವೃದ್ಧಿ ಪರಿಷತ್ ಅವ್ರಿಗೆ ಪ್ರಶಸ್ತಿ ಸನ್ಮಾನ ಎಲ್ಲ ಮಾಡ್ತಾಯಿದ್ದಾರಲ್ಲ, ಯಾಕೆ ಮಾಡ್ತಾಯಿದ್ದಾರೆ ಅವರು? ಎಲ್ಲ ಆ ಜಡ್ಜಸ್ಗಳಿಗೆ ಹೆಸರು ಬೇಕಾಗಿತ್ತು, ಸನ್ಮಾನ ಮಾಡ್ಕೋಬೇಕಾಗಿತ್ತು, ಅದಕ್ಕೋಸ್ಕರ ಕನ್ನಡ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವ್ರು ಮಾಡ್ತಾ ಇದ್ದಾರೆ. ಸರ್ಕಾರದ ಬಜೆಟ್ಟು ಹಾಕ್ಕೊಳ್ಳಿ, ಮಾಡ್ಕೊಳ್ಳಿ, ಬಡ್ಕೊಳ್ಳಿ. ನಾವು ಕನ್ನಡ ಅಂತ ಬಡ್ಕೋತಿರ್ತೀವಿ. ಫ್ರೆಂಡ್ಸ್,
ಈ ರೀತಿ ನಮ್ಮ ಕರ್ನಾಟಕ ರಾಜ್ಯೋತ್ಸವವನ್ನು ನಾವು ಆಚರಿಸೋದು ಹೇಗೆ ಅಂತ ನನಗೆ ಬಂದಿದ್ದು ಅನುಮಾನ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯೋತ್ಸವ ದಿನವೇ ನಮ್ಮ ಕರ್ನಾಟಕದ ಭಾಷೆಯ ಬಗ್ಗೆ ಆಗಿರ್ತಕ್ಕಂಥ ನಿರ್ಲಕ್ಷ್ಯ ಎಲ್ಲೆಲ್ಲಿ ಕರ್ನಾಟಕ ಸರ್ಕಾರ, ಕರ್ನಾಟಕ ಹೈಕೋರ್ಟು ಮತ್ತು ಕರ್ನಾಟಕ ನ್ಯಾಯಮಂಡಳಿ KITಯಲ್ಲಿ ಮತ್ತು ನಮ್ಮ ಭಾರತ ಸರ್ಕಾರ ಕೂಡ ಮತ್ತು ಸುಪ್ರೀಂ ಕೋರ್ಟ್ ಕೂಡ ಆ ರೀತಿ ನಿರ್ಲಕ್ಷ್ಯ ಮಾಡ್ತಾಯಿದೆ. ನಮ್ಮ ಕರ್ನಾಟಕಕ್ಕೆ ಯಾಕೆ ಕನ್ನಡ ಲ್ಯಾಂಗ್ವೇಜು ಅನಿಸೋದು, ಇಂಗ್ಲೀಷ್ ಮಾಡೋದು ಬೆಟ್ರು. ಯಾಕಂದರೆ ಪಕ್ಕದಲ್ಲಿರ್ತಕ್ಕಂಥ ಹೈದರಾಬಾದ್ದವರೇನೋ ಅವರು ಸ್ಟೇಟ್ ಲ್ಯಾಂಗ್ವೇಜ್ ಬಿಟ್ಟು ಇಂಗ್ಲೀಷನ್ನು ಎಜುಕೇಷನಲ್ಲಿ ಮಾಡೋದಕ್ಕೋಸ್ಕರ ಬಿಲ್ ಪಾಸ್ ಮಾಡಿದ್ದಾರೆ. ಅದ್ರಾಗೇನೆ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಸುಪ್ರೀಂ ಕೋರ್ಟ್ ಪೂರ್ಣಪೀಠ ಅದು ಏನು ಹೇಳುತ್ತೆ ಅಂತ ನೋಡೋಣ. ಫ್ರೆಂಡ್ಸ್, 1 to 10 ತನಕ ಕನ್ನಡ ಮಾಧ್ಯಮದಲ್ಲಿ ನಾವು ಕಲಿತೀವಿ ಅಂತಂದರು. PUCಗೆ ಸೈನ್ಸು, ಆರ್ಟ್ಸು, ಕಾಮರ್ಸ್ಗೆ ಹೋಗ್ಬೇಕಂತಂದರೆ, ಸೈನ್ಸಿಗೆ ಹೋಗ್ಬೇಕಾದ್ರೆ ನಿಮಗೆ ಕಂಪಲ್ಸರಿ ಇಂಗ್ಲೀಷ್ ಚೆನ್ನಾಗಿ ಬರಬೇಕು. ಇಲ್ಲಪ್ಪ ಅಂತಂದರೆ ನಿಮಗೆ ಯೂಸ್ಲೆಸ್ಸು. ಕಾಮರ್ಸು ಕೂಡ ಅದೇ ರೀತಿ. ಏನೋ ಆರ್ಟ್ಸ್ ಓಕೆ, ಅಲ್ಲಿ ಇಲ್ಲಿ ಒಂದು 2-3 ಸಬ್ಜೆಕ್ಟು ನಿಮಗೆ ಓದೋದಕ್ಕೋಸ್ಕರ ಬುಕ್ಗಳು ಸಿಗ್ತವೆ. ಆರ್ಟ್ಸು ಮತ್ತು ಕಾಮರ್ಸ್ನಲ್ಲಿ ಇಲ್ಲೊಂದು ಬುಕ್ಸ್ಗಳನ್ನು ನೋಡಿದ್ದೀನಿ. ಆದರೆ ಸೈನ್ಸಲ್ಲಿ ಮಾತ್ರ ಕನ್ನಡದಲ್ಲಿ ಪುಸ್ತಕಗಳು ಕಾಣೋದಿಲ್ಲ. ಆದರೆ ಇತ್ತೀಚೆಗೆ ಯಾರೋ ಒಬ್ಬರು ಕನ್ನಡದಲ್ಲಿ ಅನುವಾದನೆ ಮಾಡಿದ್ದಾರೆ, ಉದ್ಘಾಟನೆ ಮಾಡಿದ್ದಾರೆ, ಕೇಳಿದ್ದೀನಿ. ಎಷ್ಟು 65 ವರ್ಷಗಳ ನಂತರ ನಾವು ಕನ್ನಡದಲ್ಲೇ ಅಧ್ಯಯನ ಮಾಡಬೇಕು ಅಂತ ಕೆಲವೊಂದು ಜನಗಳು ಪ್ರತಿಪಾದನೆ ಮಾಡಿದ್ರೂ ಕೂಡ ನಾವು ಕನ್ನಡಿಗರಾಗಿ ನಾವು ಅದನ್ನು ಅಧ್ಯಯನ ಮಾಡಿದಂತಂದ್ರೆ ಆದಷ್ಟು ಮಟ್ಟಿಗೆ ನಾವು ಫೇಲ್ ಆಗ್ತೀವಿ. ಯಾಕಂತಂದರೆ ಯಾರು ಪೇಪರ್ ಚೆಕ್ ಮಾಡ್ತಾರೆ ಅವರೆಲ್ಲ ಇಂಗ್ಲೀಷ್ ಮೀಡಿಯಮ್ದವರೇ ಆಗಿರ್ತಾರೆ. ಅದನ್ನು ಇಂಗ್ಲೀಷ್ನಾಗೆ ಚೆಕ್ ಮಾಡ್ತಾರೆ. ನಮಗೆ ಮಾರ್ಕ್ಸು ಸಿಗಲ್ಲ, ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ. ಇದೊಂದಾಯಿತು. ನೀವು ಮಾಸ್ಟರ್ ಡಿಗ್ರಿ ಹೋದರೆ, PG ದಲ್ಲಿ ಹೋದರೆ, ನಾನು ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಒಂದು ಮಾಹಿತಿ ಹಾಕಿನ ಪ್ರಕಾರ ಸಬ್ಜೆಕ್ಟ್ಗಳ ಬಗ್ಗೆ ಕೇಳಿದ್ದೆ. ಏನಿದೆ ಅಲ್ಲ ಎಕನಾಮಿಕ್ಸ್, ಅದರಲ್ಲಿ MA ಮಾಡಬೇಕಾದ್ರೆ ಕನ್ನಡದಲ್ಲಿ ಯಾವುದಾದ್ರು ಬುಕ್ಗಳನ್ನು ಗುರುತಿಸಿದ್ರಾ, ಆ ಬುಕ್ಗಳು ಏನ್ರಿ ಇದೆಯಾ ಅಂತ ನಾನು ಈ ರೀತಿ ಪ್ರಶ್ನೆ ಮಾಡಿದಾಗ ಅವ್ರು ಹೇಳಿದ್ದು, ಎಕನಾಮಿಕ್ಸ್ನಲ್ಲಿ ಯಾವುದೇ ಯೂನಿವರ್ಸಿಟಿ ಏನಿದೆ ಅದನ್ನು ಬುಕ್ ಗುರುತಿಸಿಲ್ಲ, ನೀವು ಇಂಗ್ಲೀಷ್ ಬುಕ್ಕನ್ನು ರೆಫರ್ ಮಾಡಿ ಮತ್ತು ನೀವು ಕನ್ನಡದಾಗ ಬರಿಬೋದು ಅಂತ. ಅಂದರೆ ನಾವು ಎಷ್ಟು ಇಂಟೆಲಿಜೆಂಟ್ ಇದ್ದೀವಿ ಅಂತಂದರೆ, ಇಂಗ್ಲೀಷನ್ನು ಓದಿ ಅದನ್ನು ಅರ್ಥ ಮಾಡ್ಕೊಂಡು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡ್ತೀವಂತೆ. ನಾವು ಅಷ್ಟು ಸೂಪರ್ ಇಂಟೆಲಿಜೆಂಟ್, ಎರಡೆರಡು ಕೆಲಸ ಮಾಡ್ತೀವಂತೆ. ಕನ್ನಡಿಗರು ದಡ್ರ ಅಥವಾ ಶಾಣ್ಯರ ಅಂತ. ಇಂಗ್ಲೀಷೇ ಚೆನ್ನಾಗಿ ಅರ್ಥ ಆಗ್ತಿತ್ತಪ್ಪ ಅಂದರೆ ಕನ್ನಡದಾಗ ಯಾಕ್ರಪ್ಪ ನೀವು ಬರೀತೀರಿ, ಇಂಗ್ಲೀಷ್ನಾಗೆ ಬರೋದು ಪಾಸ್ ಆಗ್ರಲ್ಲ. ಏನು ಗಾಂಡು ಶೋಕಿ ತೋರೋದಕ್ಕೋಸ್ಕರನಾ? ಇಂಗ್ಲೀಷನ್ನು ಕನ್ನಡದಾಗ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಾಗ ಆನ್ಸರ್ ಬರೀತೀರ. ಯಾಕೆ ಬೇಕು? ಇಂಗ್ಲೀಷನ್ನೇ ಇಂಗ್ಲೀಷ್ನಾಗೆ ಬರಿಬೇಕು ತಾನೆ. ಫ್ರೆಂಡ್ಸ್, ಇದು ಎಜುಕೇಷನಲ್ ಲೆವೆಲ್ಲು. ಈಗ ನಿಮಗೆ ಗೊತ್ತಾಗಿರ್ತಕ್ಕಂಥದ್ದು, ನಿಮ್ಗೆ ಆಲ್ರೆಡಿ ಯಾರ್ಯಾರು ಕನ್ನಡ ಮಾಧ್ಯಮದಲ್ಲಿ ಅಧ್ಯಯನ ಮಾಡಿದ್ದೀರೋ ಅವರು ಅವ್ರ ಮಕ್ಕಳನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಹಾಕಿದ್ದಾರೆ. ಹೌದಾ? ಇದು ನಿಮಗೆ ಗೊತ್ತಾಗಿದೆ. ಅವ್ರು ಏನು ಹೇಳ್ತಾರೆ, ಕನ್ನಡದ ಪ್ರಾಬ್ಲಮ್ಸು ನನ್ನ ತನಕನೇ ಇರಲಿ, ನನ್ನ ಮಕ್ಕಳ ಹತ್ರ ಬರಬಾರ್ದು, ಅವ್ರಿಗೆ ಇಂಗ್ಲೀಷ್ನಲ್ಲಿ ಹಾಕೋದು. ಇಂಗ್ಲೀಷ್ ಕಲಿಯೋದ್ರಿಂದ ಏನು ಪ್ರಾಫಿಟ್ ಆಗುತ್ತೆ ಗೊತ್ತಾ? ಕರ್ನಾಟಕ ಬಿಟ್ಟು ಬೇರೆ ಯಾವುದೇ ಸ್ಟೇಟ್ ಆಗಲಿ, ಈ ಸ್ಟೇಟ್ ಅಲ್ಲ, ಕರ್ನಾಟಕ ಸ್ಟೇಟ್ ಅಲ್ಲ, ಮಹಾರಾಷ್ಟ್ರ, ತಮಿಳುನಾಡು, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶ, ದಿಲ್ಲಿ, ಬಿಹಾರ್ ಎಷ್ಟಿದೆ ಅಲ್ಲ, ನಮ್ಮ 37 ಸ್ಟೇಟ್ಸ್ಗಳೇನಿದೆ ಅಲ್ಲ, ಅಲ್ಲಿ ಎಲ್ಲಿ ಬೇಕಾದ್ರೂ ಮೂಲೆಗೆ ಹೋಗಿ ಬದುಕ್ಬೋದು. ಆದರೆ ಕನ್ನಡ ಕಲಿತ್ರೆ ಕರ್ನಾಟಕವನ್ನು ಬಿಟ್ಟು ನೀವು ತಮಿಳ್ನಾಡಿನಲ್ಲಿ ಹೋಗಿ ಕನ್ನಡ ಮಾತಾಡೋಕ್ಕಾಗಲ್ಲ, ಅಲ್ಲಿ ಬದುಕೋಕ್ಕಾಗಲ್ಲ. ಮಹಾರಾಷ್ಟ್ರಕ್ಕೆ ಹೋದರೆ ಅಲ್ಲಿ ಮರಾಠಿ, ನೀವು ಅಲ್ಲಿ ಕನ್ನಡವನ್ನು ಯೂಸ್ ಮಾಡಿ ಬದುಕೋಕ್ಕಾಗಲ್ಲ, ಸಂಪಾದನೆ ಮಾಡೋಕ್ಕಾಗಲ್ಲ. ಡೆಲ್ಲಿಗೆ ಹೋಗ್ತೀರಾ, ಅಲ್ಲಿ ಹಿಂದಿ. ಏನು ಬಿಹಾರ್ನಾಗ ಹೋದರೆ ಬಿಹಾರಿ, ಗುಜರಾತ್ನಾಗ ಹೋದರೆ ಗುಜರಾತಿ. ಪ್ರತಿಯೊಂದು ಸ್ಟೇಟ್ನಲ್ಲಿ ನೀವು ಹೋದರೆ ಏನಾಗ್ತೀರಾ? ಮೂಕುರ ಥರ ಬದುಕಬೇಕು. ಈಗ ಲಾಸ್ಟ್ ಚಾನ್ಸ್ ಇರೋದು ಅದು ಒಂದೇ, ಮೂಕುರ ಥರ. ಕನ್ನಡ ಬಂದರೆ ನೀವು ಮೂಕುರ ಥರ ಬೇರೆ ಸ್ಟೇಟ್ನಲ್ಲೇ ಬದುಕಬೇಕು. ಅದರ್ತಿಕ ಬೆಟರ್ ನೀವು ಯಾಕೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಒಂದೇ ಕಲಿಬಾರ್ದು? ಅದನ್ನು ಕಲಿತ್ರೆ ನೀವು ಇಂಡಿಯಾ ಅಷ್ಟೇ ಅಲ್ಲ, ಇಂಗ್ಲೆಂಡ್, ಫ್ರೆಂಚು, ಇಟಲಿ, ಜರ್ಮನಿ ಎಷ್ಟಿದೆ ಅಲ್ಲ, ಅಮೇರಿಕಾ ಎಲ್ಲ ಕಡೆಗೆ ಹೋಗಿ ಬದುಕ್ಬೋದು. ಮತ್ತು ನೀವು ಯಾವುದೇ ಹೊಸ ಅಧ್ಯಯನ ಮಾಡಬೇಕು ಅಂತ ತಿಳ್ಕೊಂಡ್ರೆ ಆ ಅಧ್ಯಯನ ಮಾಡೋದಕ್ಕೋಸ್ಕರ ನಿಮಗೆ ಪುಸ್ತಕಗಳು ಮತ್ತು ಅಧ್ಯಯನ ಮಾಡ್ತಕ್ಕಂಥ ಮಟೀರಿಯಲ್ಸ್ ಕೂಡ ನಿಮಗೆ ಇಂಗ್ಲೀಷ್ನಲ್ಲೇ ಸಿಗೋದು, ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಸಿಗೋದಿಲ್ಲ. ನಿಮಗೆ ಕನ್ನಡ ಅಭಿಮಾನವನ್ನು ಹುಟ್ಟಿಸಿ ಕನ್ನಡಿಗರನ್ನಾಗಿ ನಿಮಗೆ ಏನು ಮಾಡ್ತಾರೆ ಗೊತ್ತಾ?
ಕರ್ನಾಟಕ ಸ್ಟೇಟ್ನಲ್ಲೇ ಉಳಿಯೋ ರೀತಿ ಮಾಡ್ತಾರೆ, ಹೊರಗೆ ಹೋಗಲಾರ್ದ ರೀತಿ. ಆ ರೀತಿ ಮಾಡಿ ಅವ್ರ ಮಕ್ಕಳಿಗೆ ದಾರಿ ಮಾಡಿಕೊಡ್ತಾ ಇದ್ದಾರೆ. ಅಂದರೆ ಕಾಂಪಿಟೇಷನ್ ಓವರ್. ನೀವು ಮುಂದೆ ಕಾಂಪಿಟೇಷನ್ ತೊಗೊಳಕ್ಕಾಗಲ್ಲ. 1 to 7 ತನಕ ನೀವು ಕನ್ನಡ ಮಾಧ್ಯಮ ಓದ್ದಿರಂತಂದರೆ ಇಂಗ್ಲೀಷ್ನಲ್ಲಿ ಡೈರೆಕ್ಟ್ ಎಲ್ಲ ಸಬ್ಜೆಕ್ಟ್ಗಳನ್ನು ಬರೀಬೇಕಾದ್ರೆ ಎಷ್ಟು ಪ್ರಾಬ್ಲಮ್ಸನ್ನು ಅನುಭವಿಸ್ತೀರಾ ಅನ್ನೋದು ಗೊತ್ತು. ಎಷ್ಟೋ ಜನಗಳು ಸ್ಕೂಲ್ ಬಿಟ್ಟಿದ್ದಾರೆ, ಪರ್ಸಂಟೇಜ್ ಎಲ್ಲ ಅದಕ್ಕೋಸ್ಕರ ಫೇಲ್ ಆಗಿ ಮತ್ತೆ ಕನ್ನಡ ಮಾಧ್ಯಮದಲ್ಲೇ ಬಂದು ಒದ್ದಾಡಿದ್ದಾರೆ. ಕೆಲವೊಂದು ಜನಗಳು ಹೇಳ್ತಾರೆ, ಕೆಲವೊಂದು ಅವನು ಮೊದಲು ಕನ್ನಡ ಇದ್ದ ಆಮೇಲೆ ಇಂಗ್ಲೀಷ್ನಿಂದ ಇಂಪ್ರೂವ್ಮೆಂಟ್ ಆದ. ಕೆಲವೊಂದು ಜನಗಳಿಗೆ ಆಗ್ತದೆ, ಬೆರಳೆಣಿಕೆ ಅಂತ ಜನಗಳಿಗೆ, ಎಲ್ಲರಿಗೆ ಆಗಲ್ಲ. ಅಂದರೆ ಕಾಂಪಿಟೇಷನನ್ನು ಸ್ಟಾರ್ಟಿಂಗ್ನಲ್ಲೇ ಹೊಡೆದಾಕೋದು, ಅವ್ರ ಮಕ್ಕಳಿಗೆ ದಾರಿ ಮಾಡಿಕೊಡುವುದು, ಇದು ಕುತಂತ್ರ. ಕನ್ನಡ ಭಾಷೆ ಜನಗರಿಗೋಸ್ಕರ ಮಾಡ್ತಕ್ಕಂಥ. ನಮಗೆ ಕನ್ನಡ ಅಭಿಮಾನವನ್ನು ಎತ್ತಿ ಹಿಡಿತಾರೆ, ನಾವು ಕನ್ನಡ ಅಭಿಮಾನಿಗಳ ಥರ ಬದುಕ್ತೀವಿ. ನಾವು ಮೂರ್ಖರು, ಕನ್ನಡ ಅಭಿಮಾನಿಗಳು ಏನಾರ ಗೊತ್ತಾ, ಶತಮೂರ್ಖರು. ಕರ್ನಾಟಕದಲ್ಲಿ ನೀವು ಎಲ್ಲೇ ಹೋಗ್ರಿ ನಿಮಗೆ ಕನ್ನಡ ಮಾತಾಡೋಕ್ಕೆ ಸಿಗುತ್ತೆ, ಇಂಗ್ಲೀಷ್ ಸಿಗಲ್ಲ. ಅದಕ್ಕೋಸ್ಕರ ನೀವು ಇಂಗ್ಲೀಷ್ ಅಧ್ಯಯನ ಮಾಡೋದು ಬೆಟ್ರು, ಕನ್ನಡವನ್ನು ಬಿಟ್ಬಿಡೋದು. ಯಾಕೆ ನಾನು ಕನ್ನಡ ಮೀಡಿಯಮ್ ಆಗಿ ನಿಮಗೆ ಇಂಗ್ಲೀಷ್ ಬಗ್ಗೆ ಯಾಕೆ ಹೇಳ್ತಾ ಇರೋದು ಅಂತಂದರೆ, ಅಧ್ಯಯನ ಮಾಡೋದಕ್ಕೋಸ್ಕರ ಮಟೀರಿಯಲ್ಸ್ ಎಲ್ಲ ಸಿಗುತ್ತೆ. ನಾನೊಬ್ಬನೇ ಇಂಗ್ಲೀಷ್ ಬಗ್ಗೆ ಪ್ರತಿಪಾದಿಸ್ತಾ ಇದ್ದೀನಿ, ಇಂಗ್ಲೀಷ್ ಕಲೀರಿ ಅಂತ ಹೇಳ್ತಾ ಇರೋದು ನಾನೊಬ್ಬನೇ ಅಲ್ಲ. ಕರ್ನಾಟಕ ಹೈಕೋರ್ಟು, ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ, ನಮ್ಮ ದೇಶದ ಸುಪ್ರೀಂ ಕೋರ್ಟು, ನಮ್ಮ ಸೆಂಟ್ರಲ್ ಗೌರ್ಮೆಂಟು, ಇವೆಲ್ಲ ಏನು ಹೇಳ್ತಾವೆ ಗೊತ್ತಾ, ಇಂಗ್ಲೀಷನ್ನು ಕಲಿಯೋದಕ್ಕೋಸ್ಕರ ಹೇಳ್ತಾರೆ. ತೋರಿಸೋದು ಮಾತ್ರ ಬೇರೆದು, ಅದರ ಒಳಗಿರೋದು ಮಾತ್ರ ಇನ್ನೊಂದು. ಆ ರೀತಿ ಏನು ಮಾಡ್ತಾರೆ ಅವರು, ಇಂಗ್ಲೀಷನ್ನು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಸರಿ, ಅದು ಹೇಗೆ ಕೊಡ್ತಾರೆ ಅಂತ ನಿಮ್ಗೆ ಅನ್ಬೋದು. ಬಾಯ್ ಫ್ರೆಂಡ್ಸ್, ನಿಮಗೆ ಕರ್ನಾಟಕ ರಾಜ್ಯೋತ್ಸವನ ಕೊನೆಗೂ ಹೇಳೋದಿಲ್ಲ. ಯಾಕಂತಂದರೆ ಕರ್ನಾಟಕದಲ್ಲಿ ಎಲ್ಲನೂ ಕನ್ನಡ ಆದಾಗ ಕರ್ನಾಟಕ ರಾಜ್ಯೋತ್ಸವನ ಹೇಳ್ತೀನಿ. ಬಾಯ್ ಫ್ರೆಂಡ್ಸ್, ಮತ್ತೆ ಈ ರೀತಿ ಸಮಸ್ಯೆಗಳ ಕಂಡು ಬಂದಾಗ ಮತ್ತೆ ನಾನು ನಿಮಗೆ ಈ ರೀತಿ ಲೈವ್ ಬಂದು ಮಾತಾಡ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನಿಮ್ಮ ಭಾಷೆ ನಿಮ್ಮ ಗುರುತು.